ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ 80/80 ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಆಯಿತಾ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಂಗ್ಲೀಷ್ ಮೀಡಿಯಂ ಮತ್ತು ಅದೇ ರೀತಿ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ನಿಮಗೆ MCQ ಕ್ವಶನ್ಸ್ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಅದೇ ರೀತಿ ಒನ್ ವರ್ಡ್ ಕ್ವಶನ್ ಅಂದರೆ MCQ ಕ್ವಶನ್ ಆಯ್ಕೆ ಪ್ರಶ್ನೆಗಳು, ಖಾಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಮತ್ತು ಒನ್ ವರ್ಡ್ ಕ್ವಶನ್ ಅಂದರೆ ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು. ಇಲ್ಲಿ ಎಲ್ಲ ಕೂಡಿಸಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಮತ್ತು ಅದೇ ರೀತಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಆಯಿತಾ 12 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳು ಯಾವ ಇಂಪಾರ್ಟೆಂಟ್ ವಿತ್ ಆನ್ಸರ್ ಮುಖಾಂತರ ಹೇಳಿದ್ದೇನೆ. ವಿತ್ ಆನ್ಸರ್ ಮುಖಾಂತರ ಆಯಿತಾ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳು ವಿತ್ ಆನ್ಸರ್ ಮುಖಾಂತರ ಪಾಯಿಂಟ್ಸ್ಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಕೂಡ ಲಿಂಕ್ ಕೊಟ್ಟಿರ್ತೇನೆ. ಸೊ ಮೊದಲಿಗೆ ಈ ಒಂದು ಸಂಪೂರ್ಣವಾಗಿ ವೀಕ್ಷಿಸಿ ಆಯಿತಾ, ಆಮೇಲೆ ನಿಮಗೆ ಕ್ಲಾರಿಟಿ ಬರುತ್ತೆ ಹೇಗೆ ಆನ್ಸರ್ ಮಾಡಬೇಕು ಹೇಗಿಲ್ಲ ಅಂತ. ಸೊ ಇಲ್ಲಿ ಕ್ಲೀನಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಸೊ ಆಲ್ರೆಡಿ ನಿಮಗೆ ನಾನು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಏನು ಕೀ ಆನ್ಸರ್ ಮಾಡಿದ್ದೇನಲ್ಲ ಅಲ್ಲಿ ಕೂಡ ನಾನು ನಿಮಗೆ ಟಿಕ್ ಮಾಡಿಸಿದ್ದೇನಲ್ಲ ಅವೇ ಕ್ವಶನ್ಸ್ ಇಲ್ಲಿ ಅದಾವೆ ವಿತ್ ಆನ್ಸರ್ ಮುಖಾಂತರ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ಗೆ. ಸೊ ಇವಾಗ ನಿಮ್ಮ ಕಾಲೇಜಿನಲ್ಲಿ ಏನು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸ್ತಾರಲ್ಲ ಪ್ರಿಪೇಟ್ರಿನಲ್ಲಿ ಕೂಡ ಈ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. MCQ ಕ್ವಶನಲ್ಲಿ ಇದಷ್ಟೇ ನೋಡ್ಕೊಂಡು ಹೋಗ್ಬಿಡ್ರಿ, ಇಲ್ಲಿ 20 ಮಾರ್ಕ್ಸ್ ಬರುತ್ತೆ ನಿಮಗೆ. 80/80 ಏನು ವಿಡಿಯೋ ಮಾಡ್ತಾ ಇದ್ದಾನಲ್ಲ ಇದು ನಿಮಗೆ ಫೈನಲ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಅಂದರೆ ಏನು, ಇವೇ ಕ್ವಶನ್ಸ್ಗಳು ನಿಮಗೆ ಏನಿದಿಲ್ಲ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಕ್ವಶನ್ಸ್ಗಳು ಆಯಿತಾ. ಸೊ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ 12 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ನೀವು 4 ಅಂಕದ ಪ್ರಶ್ನೆಯಲ್ಲಿ ಎಷ್ಟು ಬರೀಬೇಕು, ಯಾವುದಾದ್ರೂ 6 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಇಲ್ಲಿ ನಿಮಗೆ 24 ಮಾರ್ಕ್ಸ್ ಬರುತ್ತೆ. ಸೊ 8 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ 3 ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗುತ್ತೆ. ಇಲ್ಲೊಂದು ನಿಮಗೆ 24 ಮಾರ್ಕ್ಸ್ ಬರುತ್ತೆ ಆಯಿತಾ. ಟೋಟಲ್ ಆಗಿ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಅದು ಆಯಿತಾ. ಸೊ ಬಹಳಷ್ಟು ಈಸಿಯಾಗಿ ಕ್ವಶನ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಏನಂದರೆ ಇವಾಗ 3ನೇ ಅಧ್ಯಾಯ ಇದೆ ಗೊತ್ತಾ, ಅಂದರೆ ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವೈರ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ ಹಾಟ್ ಕ್ವಶನ್ ಕೇಳ್ತಾರೆ. ಹಾಟ್ ಕ್ವಶನ್ ಅಂದರೆ ಹೈಯರ್ ಓರಿಯೆಂಟೆಡ್ ಥಿಂಕ್ ಲೆವೆಲ್ ಕ್ವಶನ್ ನಿಮಗೆ ಕೇಳ್ತಾರೆ. ಅಂದರೆ 5 ಲೈನ್ ಅಥವಾ 6 ಲೈನ್ ಇಲ್ಲಾಂದರೆ 4 ಲೈನ್ ಅಥವಾ 5 ಲೈನಲ್ಲಿ ಪ್ರಶ್ನೆ ಒಳಗೊಂಡಿರ್ತದೆ. ಅದು ನೀವು ನೋಡಿ ಕನ್ಫ್ಯೂಸ್ ಆಗ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನೀವು ನೋಡಿದಾದರೆ ಇಲ್ಲಿ ಇವಾಗ ಇಲ್ಲಿ ನೋಡಿ, ಇಲ್ಲಿ 2 ಲೈನಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರವನ್ನು ಅರ್ಥೈಸಿಕೊಳ್ಳುವುದು ಎಷ್ಟು ಪ್ರಾಮುಖ್ಯತೆ ಎಂಬುದು, ಅಂದರೆ ಎಷ್ಟು ಪ್ರಾಮುಖ್ಯತೆ ಅಂತ ಕೇಳಿದ್ದಾರೆ ಇಲ್ಲಿ ಎಂಬುದನ್ನು ವಿವರಿಸುವ ಯಾವುದಾದ್ರೂ 4 ಅಂಶಗಳನ್ನು ವಿವರಿಸ್ರಿ. ಇಲ್ಲಿ ವ್ಯವಹಾರ ಪರಿಸರ ಪ್ರಾಮುಖ್ಯತೆಯನ್ನು ನೀವು ವಿವರಿಸಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ ನಿಮಗೆ. ಈ ಕೆಳಗಿನ ಸನ್ನಿವೇಶಗಳು ವ್ಯವಹಾರ ಪರಿಸರದ ಯಾವ ಆಯಾಮಗಳು ಕೇಳಿದ್ದಾರೆ ಆಯಿತಾ. ಆಯಾಮಗಳು ಇಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಆಯಾಮಗಳನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ಗುರುತಿಸಿ ಆ ಆಯಾಮಗಳನ್ನು ವಿವರಿಸ್ರಿ. ಅಂದರೆ ಆಪ್ಷನ್ A ಆಪ್ಷನ್ B ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ನೋಡಿ ಇವಾಗ ಇಷ್ಟು ಪ್ರಶ್ನೆ ಇದೆ, ಅದು ಇಷ್ಟು ಪ್ರಶ್ನೆ ಏನಿದೆಯಲ್ಲ ಇದು ನೀವು ನೋಡಿದ ತಕ್ಷಣ ಒಮ್ಮೆಗಳೇ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮೊದಲಿಗೆ ಅರ್ಥ ಮಾಡ್ಕೊಂಡು ಓನಾಗಿ ಎಕ್ಸ್ಪ್ಲೇಷನ್ ಮಾಡಿ ನಡೆಯುತ್ತೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ. ಇದು ಹಾಟ್ ಕ್ವಶನ್ ಅಂತ ನಾವು ಕರಿತೀವಿ. ಹಾಟ್ಸ್ ಕ್ವಶನ್ ಹೈಯರ್ ಓರಿಯೆಂಟೆಡ್ ಥಿಂಕ್ ಲೆವೆಲ್ ಕ್ವಶನ್ ನಿಮಗೆ ಒಂದು ಕೇಳ್ತಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಆಯಿತಾ. 2 ಕೇಳಲಾಗೋದು ನಿಮಗೆ ಈ ಒಂದು ಹಾಟ್ಸ್ ಕ್ವಶನ್ ಆಯಿತಾ. ಇವಾಗ ವ್ಯವಹಾರ ಪರಿಸರ ಈ ಒಂದು ಬಿಸ್ನೆಸ್ ಎನ್ವೈರ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳ್ತಾರೆ ಆಯಿತಾ. ಮತ್ತು ಅದೇ ರೀತಿ ನೈಸರ್ಗಿಕ ವ್ಯವಹಾರ ಸ್ವರೂಪ ಅಂತ ಏನು ಚಾಪ್ಟರ್ ಇದೆಯಲ್ಲ ಫಸ್ಟ್ ಚಾಪ್ಟರ್ನಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯಿತಾ. ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿದೆ ಅಂತ ಪ್ರಶ್ನೆ. ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದೇ ರೀತಿ ಇವಾಗ 2ನೇ ಅಧ್ಯಾಯ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಯಿತಾ. ನಿರ್ವಹಣೆಯ ತತ್ವಗಳು ಚಾಪ್ಟರ್ನಲ್ಲಿ ನಿಮಗೆ FW ಟೇಲರ್ ಅವರ ವೈಜ್ಞಾನಿಕ ಕೊಡುಗೆಗಳು ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ತತ್ವಗಳು ಆಯಿತಾ. FW ಟೇಲರ್ ಕಾಂಟ್ರಿಬ್ಯೂಷನ್ ಬೈ ಪ್ರಿನ್ಸಿಪಲ್ಸ್ ಅಂತ ಪ್ರಶ್ನೆ. ಸೊ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ. ಸೊ 2 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ವಿತ್ ಆನ್ಸರ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ. ಮತ್ತು ಅದೇ ರೀತಿ 3ನೇ ಅಧ್ಯಾಯ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಹಾಟ್ಸ್ ಕ್ವಶನ್ 2 ಕೇಳಲಾಗೋದು. ಇವಾಗ ಅದೇ ರೀತಿ 4ನೇ ಅಧ್ಯಾಯ ನಿಮಗೆ ಆಯಿತಾ. 4ನೇ ಅಧ್ಯಾಯ ಯೋಜಿಸುವಿಕೆ
ಪ್ಲಾನಿಂಗ್ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ, ಮತ್ತು ಅದೇ ರೀತಿ ಸಂಘಟಿಸುವಿಕೆ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ವಿಕೇಂದ್ರೀಕರಣ ಎಂದರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆ ನಿಮಗೆ ಕೇಳಬಹುದು, ಇಲ್ಲಾಂದರೆ ಸಂಘಟಿಸುವಿಕೆ ಪ್ರಾಮುಖ್ಯತೆ ನಿಮಗೆ ಕೇಳಬಹುದು, ಇಲ್ಲಾಂದರೆ ಅನೌಪಚಾರಿಕ ಮತ್ತು ಔಪಚಾರಿಕ ನಡುವಿನ ಅನುಕೂಲ ಮತ್ತು ಅನಾನುಕೂಲ ನಿಮಗೆ ಕೇಳಬಹುದು. ಆಯಿತಾ. ಸೊ ಹೀಗೆ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 6ನೇ ಅಧ್ಯಾಯದಲ್ಲಿ ನಿಮಗೆ ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ವಿವಿಧ ಪರೀಕ್ಷೆಗಳು, ವೆರಿ ವೆರಿ ಇಂಪಾರ್ಟೆಂಟ್. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಅಡ್ವಾಂಟೇಜಸ್ ಆ್ಯಂಡ್ ಡಿಮೆರಿಟ್ಸ್ ನಿಮಗೆ ಕೇಳಬಹುದು. ಸೊ ಅದೇ ರೀತಿ ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ಇದು 5 ಚಾಪ್ಟರ್ನಲ್ಲಿ. ಆಯಿತಾ. ಇವಾಗ 6ನೇ ಅಧ್ಯಾಯದಲ್ಲಿ ಸ್ಟೆಪ್ ಸೆಲೆಕ್ಷನ್ ಪ್ರೊಸೆಸ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ವಿವಿಧ ಪರೀಕ್ಷೆಗಳು ಅಂತ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು, ಅದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ 7ನೇ ಅಧ್ಯಾಯ ಯಾವುದು, ನಿರ್ದೇಶಿಸುವಿಕೆ. ಈ ನಿರ್ದೇಶಿಸುವಿಕೆ ಚಾಪ್ಟರ್ನಲ್ಲಿ ನಿಮಗೆ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಗೊತ್ತಾ, ನಿರ್ದೇಶಿಸುವಿಕೆ ತತ್ವಗಳು, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ನಿಮಗೆ. ಆಯ್ತಾ. ಪ್ರಿನ್ಸಿಪಲ್ಸ್ ಆಫ್ ನೋಡಿ ಡೈರೆಕ್ಟಿಂಗ್, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ 7ನೇ ಅಧ್ಯಾಯದಲ್ಲಿ. ಆಯ್ತಾ. ನಿರ್ದೇಶಿಸುವಿಕೆ ತತ್ವಗಳು. ಮತ್ತು ಅದೇ ರೀತಿ 11ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಪ್ರಶ್ನೆಗಳು ನೀಡಿದ್ದೇನೆ, ಯಾವುದು ಇಂಪಾರ್ಟೆಂಟ್ ಅಲ್ಲಿ, ಗ್ರಾಹಕ ಬಳಕೆದಾರನ ಹಕ್ಕುಗಳು. ಆಯಿತಾ. ಮತ್ತು ಗ್ರಾಹಕ ಬಳಕೆದಾರನ ಹಕ್ಕುಗಳು, ಇಲ್ಲಾಂದರೆ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಗಳು ಕೇಳಬಹುದು ಪ್ರಶ್ನೆ. ಮತ್ತು 10ನೇ ಅಧ್ಯಾಯ ಯಾವುದು, ಅಲ್ಲಿ ಮಾರಾಟ ಪ್ರಕ್ರಿಯೆ. ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ನಡುವಿನ ವ್ಯತ್ಯಾಸ ಕೇಳಬಹುದು. ಮತ್ತು ಇಲ್ಲಾಂದರೆ ಮಾರುಕಟ್ಟೆ ಹಣಕಾಸಿನ ಕಾರ್ಯಗಳು ಕೇಳಬಹುದು, ಮಾರಾಟ ಪ್ರಕ್ರಿಯೆ ಕಾರ್ಯಗಳು ನಿಮಗೆ ಪ್ರಶ್ನೆ ಕೇಳಬಹುದು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್, ಆ ಒಂದು ಪ್ರಶ್ನೆ. ಅದೇ ರೀತಿ ಡಿಫರೆನ್ಸ್ ಬಿಟ್ವೀನ್ ಎನಿ 8 ಡಿಫರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್, ಆ ಒಂದು ಪ್ರಶ್ನೆ ನಿಮಗೆ. ಸೊ ಹೀಗೆ ಎಲ್ಲ ಇಂಪಾರ್ಟೆಂಟ್ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. 8 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳು, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಇನ್ನೊಂದೇನು, ಸೊ ನೀವು 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡುವಾಗ ರಿಮೆಂಬರ್ ಪಾಯಿಂಟ್ಸ್ಗಳು ಬರುತ್ತೆ ಸ್ನೇಹಿತರೆ. ಇವಾಗ ಅದರೊಳಗೆ ಫಾರ್ ಎಕ್ಸಾಂಪಲ್ ಇವಾಗ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂದ ತಕ್ಷಣ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಆ ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಬರೀಬೇಕು. ಮೊದಲಿಗೆ ನಿರ್ವಹಣೆ ಎಂದರೇನು ಅಂತ ಬರೀಬೇಕು, ವಾಟ್ ಈಸ್ ನಿರ್ವಹಣೆ, ಆಮೇಲೆ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಬರೀಬೇಕು. ಇವಾಗ ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಆಯಿತಾ. ವಿಕೇಂದ್ರೀಕರಣ ಏನೆಂದರೇನು, ಅದರ ಪ್ರಾಮುಖ್ಯತೆ. ಆಯಿತಾ. ಸೊ ಮೊದಲಿಗೆ ವಿಕೇಂದ್ರೀಕರಣ ಎಂದರೇನು ಅಂತ ಬರೀಬೇಕು, ಆಮೇಲೆ ಅದರೊಳಗೆ ಪ್ರಾಮುಖ್ಯತೆ ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಒಂದೊಂದು. ಸೊ ಹೀಗೆ ಅಂದಾಗ ನಿಮಗೆ 8 ಅಂಕ ಮಾರ್ಕ್ಸ್ಗಳು ಸಿಗುತ್ತೆ. ಆಯಿತಾ. ನಿರ್ದೇಶಿಸುವಿಕೆ ತತ್ವಗಳು ಎಂದರೇನು ಅಂತ ಮೊದಲಿಗೆ ಬರೀಬೇಕು, ಆಮೇಲೆ ಪಾಯಿಂಟ್ಸ್ಗಳು ಬರಬೇಕು. ಆಯಿತಾ. ಫಸ್ಟ್ ಯು ಶುಡ್ ಬಿ ವಾಟ್ ಈಸ್ ಡೈರೆಕ್ಟಿಂಗ್ ಪ್ರಿನ್ಸಿಪಲ್, ಮೊದಲಿಗೆ ಅರ್ಥ ಬರೀಬೇಕು, ಆಮೇಲೆ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಸೊ ಹೀಗೆ ಇರುತ್ತೆ. ಆಯಿತಾ. ಸೊ ನಿಮಗೆ POQ ಕ್ವಶನ್ ಅಂದರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಇದರೊಳಗೆ ಇರಲ್ಲ, ಡಿಲೀಟ್ ಮಾಡಲಾಗಿದೆ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆ ಅಷ್ಟೇ ಇರುತ್ತೆ. POQ ಕ್ವಶನ್ ನಿಮಗೆ ಇರಲ್ಲ, ಮೊದಲೆಲ್ಲ ಇರ್ತಿತ್ತು, ಇವಾಗ ಡಿಲೀಟ್ ಮಾಡಲಾಗಿದೆ. ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ. 8 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದಿನಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಟಿಕ್ ಮಾಡ್ಕೊಂಡು ಓದ್ಕೊಳ್ಳಿ. ಪಾಯಿಂಟ್ಸ್ಗಳು ರಿಮೆಂಬರ್ ಮಾಡ್ತಾ ಇರಿ ಪದೇ ಪದೇ ಅಂದಾಗ ನಿಮಗೆ ಪಾಯಿಂಟ್ಸ್ಗಳು ರಿಮೆಂಬರ್ ಆಗುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ರಿಮೆಂಬರ್ ಆಗಿ ನಿಮಗೆ ಡೆಫಿನೆಟ್ಲಿ ನಿಮಗೆ ರಿಮೆಂಬರ್ ಆಗುತ್ತೆ. ಅವಾಗ ನೀವು ಆರಾಮಾಗಿ ಬರೀಬಹುದು ವಾರ್ಷಿಕ ಪರೀಕ್ಷೆ. ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ನಾವು ಮೊದಲಿಗೆ ಬ್ಲೂ ಪ್ರಿಂಟ್ ನೋಡೋಣ. ದ್ವಿತೀಯ PUCಯ ಬಿಸಿನೆಸ್ ಸ್ಟಡೀಸ್ 2025. ಇದು ಬ್ಲೂ ಪ್ರಿಂಟ್ ನಿಮಗೆ 2025 ಆ್ಯನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ನಿಮಗೆ 3 ಕೊಟ್ಟಿದ್ದಾರೆ ಅವರು. ಆಯಿತಾ. ಆ 3 ಕೂಡ ನಾನು ಅನಲೈಸ್ ಮಾಡಿ ಫೈನಲ್ ಆಗಿ ನಿಮಗೆ ಒಂದು ರೆಡಿ ಮಾಡಿ ಕೊಟ್ಟಿದ್ದೇನೆ. ಇದೇ ಫೈನಲ್ ಎಕ್ಸಾಮ್ನಲ್ಲಿ ಬರುತ್ತೆ ನಿಮಗೆ. ಆಯಿತಾ. ಸೊ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ 1ನೇ ಅಧ್ಯಾಯ. ಸೊ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಒಂದೇ ಕೇಳಲಾಗುವುದು, 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಆಯಿತಾ. 4 ಅಂಕದ ಪ್ರಶ್ನೆ ಕೇಳಂಗಿಲ್ಲ 1ನೇ ಅಧ್ಯಾಯದಲ್ಲಿ. 2ನೇ ಅಧ್ಯಾಯ ಯಾವುದು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ತತ್ವಗಳು. ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಅದೇ ರೀತಿ 3ನೇ ಅಧ್ಯಾಯ, ಈ ಒಂದು PDF ಲಿಂಕ್ ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಆಯಿತಾ. 3ನೇ ಅಧ್ಯಾಯದಲ್ಲಿ ಆಯಿತಾ ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವೈರ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳಲಾಗುವುದು. 2 ಯಾವುದಂದರೆ ಹಾಟ್ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಅಂದರೆ 5 ಲೈನಲ್ಲಿ ಅಥವಾ 4 ಲೈನಲ್ಲಿ ಕ್ವಶನ್ ಕೇಳಲಾಗುವುದು ನಿಮಗೆ. ಅದು ಹಾಟ್ ಕ್ವಶನ್ ಅಂದರೆ ಹೈಯರ್ ಓರಿಯೆಂಟೆಡ್ ಥಿಂಕಿಂಗ್ ಲೆವೆಲ್ ಕ್ವಶನ್ ಆಗಿರುತ್ತೆ. ಅದು 5 ಲೈನ್ ಅಥವಾ 4 ಲೈನಲ್ಲಿ ಏನು ಪ್ರಶ್ನೆ ಕೇಳ್ತಾರಲ್ಲ ಹಾಟ್ಸ್ ಕ್ವಶನ್, ಆ ಪ್ರಶ್ನೆ ಮೊದಲಿಗೆ ಓದಬೇಕು. ಓದಿದ ನಂತರ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಓನಾಗಿ ಎಕ್ಸ್ಪ್ಲೇಷನ್ ಮಾಡಿ. ಆಯಿತಾ. ಸೊ ಯಾವ್ಯಾವ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಇವಾಗ ಹಾಟ್ ಕ್ವಶನ್ ಅಂದ ತಕ್ಷಣ ಅಲ್ಲಿ ನಿಮಗೆ ಆಯಾಮಗಳು ಕೇಳಬಹುದು, ಇಲ್ಲಾಂದರೆ
ಮಹತ್ವ ಕೇಳಬಹುದು. ಸೊ 4 ಅಂಕದ ಪ್ರಶ್ನೆಯಲ್ಲಿ ಸೊ ನೀವು ಮಹತ್ವಗಳು ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಆಯಿತಾ. ಕೊನೆಯಲ್ಲಿ ನಿಮ್ಮ ತೀರ್ಮಾನ ಕೊಡಬೇಕಾಗುತ್ತೆ, ಈ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು ಆಯಿತಾ. ಸೊ ಚಾಪ್ಟರ್ 3ನಲ್ಲಿ ನಿಮಗೆ ನೋಡಿ, ಚಾಪ್ಟರ್ 3ನಲ್ಲಿ ನಿಮಗೆ 4 ಮಾರ್ಕ್ಸ್ 2 ಕೇಳಲಾಗುವುದು. 4ನೇ ಅಧ್ಯಾಯ ಯೋಜಿಸುವಿಕೆ ಪ್ಲ್ಯಾನಿಂಗ್ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 1 ಕೇಳಲಾಗುವುದು. 4 ಅಂಕದ ಒಂದು ಪ್ರಶ್ನೆ ಅದು ಯೋಜಿಸುವಿಕೆಯ ಮಿತಿಗಳು ಕೇಳ್ಬೋದು, ಇಲ್ಲಾಂದರೆ ಯೋಜಿಸುವಿಕೆಯ ಪ್ರಾಮುಖ್ಯತೆ, ಇಲ್ಲಾಂದರೆ ಯೋಜಿಸುವಿಕೆಯ ವಿಧಗಳು ಅಂದರೆ ಟೈಪ್ಸ್ ಆಫ್ ಪ್ಲ್ಯಾನಿಂಗ್, ಲಿಮಿಟೇಷನ್ ಆಫ್ ಪ್ಲ್ಯಾನಿಂಗ್, ಓಕೆ, ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ ಆಯಿತಾ. ಯಾವುದಾದ್ರು ಒಂದು ಪ್ರಶ್ನೆ ಕೇಳಲಾಗುವುದು. ಅದೇ ರೀತಿ 5ನೇ ಅಧ್ಯಾಯ ಸಂಘಟಿಸುವಿಕೆ ಆರ್ಗನೈಸೇಷನ್ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಅದೇ ರೀತಿ ಸಿಬ್ಬಂದಿ ನಿರ್ವಹಣೆ ಸ್ಟಾಪಿಂಗ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ, 8 ಅಂಕದ ಒಂದು ಪ್ರಶ್ನೆ. ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ವಿವಿಧ ಪರೀಕ್ಷೆಗಳು ಕೇಳ್ಬೋದು ನಿಮಗೆ, ಅವೆಲ್ಲ ನೋಡ್ಕೊಳ್ಳಿ, ನಾನು ಡಿಸ್ಕಷನ್ ಮಾಡಿದ್ದೀನಿ ಇವಾಗ ಮುಂದೆಯಲ್ಲಿ. ಸೊ 7ನೇ ಅಧ್ಯಾಯ ನಿರ್ದೇಶಿಸುವಿಕೆ ಡೈರೆಕ್ಟಿಂಗ್ ಆಯಿತಾ. ಡೈರೆಕ್ಟಿಂದು ನಿಮಗೆ ಪ್ರಿನ್ಸಿಪಲ್ ಕೇಳ್ಬೋದು, ಅಂದರೆ ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿರಿ ಅಂತ ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು 2 ಅಂಕದ ಒಂದು ಪ್ರಶ್ನೆ, 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು 7ನೇ ಅಧ್ಯಾಯದಲ್ಲಿ. 8ನೇ ಅಧ್ಯಾಯ ನಿಯಂತ್ರಿಸುವಿಕೆ ಕಂಟ್ರೋಲಿಂಗ್ ಚಾಪ್ಟರ್ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. 9ನೇ ಚಾಪ್ಟರ್ ಹಣಕಾಸಿನ ನಿರ್ವಹಣೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಆಯಿತಾ. ಚಾಪ್ಟರ್ ನಂಬರ್ 10 ಮಾರಾಟ ಪ್ರಕ್ರಿಯೆ. ಮೊದಲೆಲ್ಲ ಹಣಕಾಸಿನ ಮಾರುಕಟ್ಟೆ ಅಂತ ಚಾಪ್ಟರ್ ಇರ್ತಿತ್ತು, ಯಾವುದು ಫೈನಾನ್ಷಿಯಲ್ ಮಾರ್ಕೆಟ್, ಅದು ಡಿಲೀಟ್ ಮಾಡಲಾಗಿದೆ 10ನೇ ಚಾಪ್ಟರ್ನಲ್ಲಿ. ಅದು ಹೋದ ನಂತರ 10ನೇ ಚಾಪ್ಟರ್ ಯಾವುದಾಗುತ್ತೆ, ಮಾರಾಟ ಪ್ರಕ್ರಿಯೆ. ಟೋಟಲ್ ಆಗಿ ನಿಮಗೆ 12 ಅಧ್ಯಾಯಗಳಿತ್ತು. 10ನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಿದ್ದಾರೆ, ಯಾವುದು ಹಣಕಾಸಿನ ಮಾರುಕಟ್ಟೆ ಅಂತ, ಫೈನಾನ್ಷಿಯಲ್ ಮಾರ್ಕೆಟಿಂಗ್. ಆ ಅಧ್ಯಾಯ ಡಿಲೀಟ್ ಮಾಡಿದ ತಕ್ಷಣ 11 ಚಾಪ್ಟರ್ ಬರುತ್ತೆ. 9ನೇ ಅಧ್ಯಾಯ ಆಯಿತು. 10ನೇ ಅಧ್ಯಾಯ ಮಾರಾಟ ಪ್ರಕ್ರಿಯೆ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ 1 ಕೇಳಲಾಗೋದು. 4 ಅಂಕದ ಪ್ರಶ್ನೆಯಲ್ಲಿ 2 ಕೇಳ್ತಾರೆ, 8 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಆಯಿತಾ. ಅದು ನಿಮಗೆ ಅಲ್ಲಿ ಇಂಪಾರ್ಟೆಂಟ್, ನಾನು ನಿಮಗೆ ಹೇಳಿದ್ದೀನಿ, ಇಲ್ಲಿ ಕೆಳಗಡೆ ವಿತ್ ಆನ್ಸರ್ ಕೂಡ ಇದೆ ಆಯಿತಾ. ಚಾಪ್ಟರ್ ನಂಬರ್ 11 ಗ್ರಾಹಕ ಬಳಕೆದಾರ ಆಯಿತಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಿ 1 ಅಂಕದ ಪ್ರಶ್ನೆ ಆಲ್ರೆಡಿ ನಾನು ಏನು MCQ ಕ್ವಶನ್ ಹೇಳಿದ್ದೀನಲ್ಲ ಇಲ್ಲಿ ಮುಂದೆ, ಅದಷ್ಟೇ MCQ ಕ್ವಶನಲ್ಲಿ ಓದ್ಕೊಳ್ರಿ ಆಯಿತಾ. ಅಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ಅದಷ್ಟೇ ಓದ್ಕೊಳ್ಳಿ. MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಒನ್ ವರ್ಡ್ ಕ್ವಶನ್, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು. ಮತ್ತು ಮುಂದಗಡೆ 2 ಅಂಕದ ಪ್ರಶ್ನೆಗಳು ಹೇಳಿದ್ದೇನೆ, ಅದಷ್ಟೇ ಓದ್ಕೊಳ್ಳಿ. 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ ನಾನು ವಿತ್ ಆನ್ಸರ್ ಕೂಡ ಇಲ್ಲಿ ಹೇಳಿದ್ದೇನೆ. ಸೊ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ನೋಡಿ, ನೀವು ಮೇನ್ ಯಾವ ಅಧ್ಯಾಯ ನೀವು ಫೋಕಸ್ ಮಾಡಬೇಕಂದ್ರೆ ಇಲ್ಲಿ 1ನೇಯ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ಯಾಕೆಂದರೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ, 8 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಅದೇ ರೀತಿ ಇಲ್ಲಿ ನಿರ್ವಹಣೆಯ ತತ್ವಗಳು ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಒಂದು ಈಸಿ ಕ್ವಶನ್ ಕವರ್ ಆಗುತ್ತೆ, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಇಲ್ಲಿ ವ್ಯವಹಾರ ಪರಿಸರ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕವರ್ ಆಗುತ್ತೆ. ಸೊ ಯಾರಿಗೆಲ್ಲ ಇದು ಡಿಫಿಕಲ್ಟ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಬಿಡ್ಬೋದು 3ನೇ ಅಧ್ಯಾಯ ಆಯಿತಾ. 4ನೇ ಅಧ್ಯಾಯ ಕೂಡ ಬಿಡ್ಬೋದು, 5ನೇ ಅಧ್ಯಾಯ ಕೂಡ ಬಿಡ್ಬೋದು, 6ನೇ ಅಧ್ಯಾಯ ನೀವು ಓದ್ರಿ ಆಯಿತಾ. ಸಿಬ್ಬಂದಿ ನಿರ್ವಹಣೆ ಅಂತ, ಯಾಕೆಂದರೆ 2 ಅಂಕದ ಪ್ರಶ್ನೆಯಲ್ಲಿ 1 ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, 8 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಸೊ 6ನೇ ಅಧ್ಯಾಯ ವೆರಿ ಇಂಪಾರ್ಟೆಂಟ್, 3ನೇ ಅಧ್ಯಾಯ, 2ನೇ ಅಧ್ಯಾಯ, 1ನೇ ಅಧ್ಯಾಯ ಆಯಿತಾ. ಅದೇ ರೀತಿ ನಿರ್ದೇಶಿಸುವಿಕೆ ಅಂದರೆ ಡೈರೆಕ್ಟಿಂಗ್ ಅಧ್ಯಾಯ ಕೂಡ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ 8 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ನಿಯಂತ್ರಿಸುವಿಕೆ ನೀವು, ಯಾಕೆಂದರೆ ನಿಯಂತ್ರಿಸುವಿಕೆಯಲ್ಲಿ ಒಂದು ಪ್ರಶ್ನೆ ಇದೆ, ಓಕೆ, ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಅಂತ ಮಿತಿಗಳು ಆಯಿತಾ. ನಿಯಂತ್ರಿಸುವಿಕೆ ಮಿತಿಗಳು ಅಂತ ಕೇಳಿದ್ರೆ ಓಕೆ, ಕೇಳಿಲ್ಲ ಅಂದರೆ ಬಿಟ್ಟಾಕಿ, ಇಲ್ಲಾಂದರೆ ಹಂತಗಳು ಕೇಳ್ಬೋದು, ನಿಯಂತ್ರಿಸುವಿಕೆಯ ಹಂತಗಳು ಅಂತ, ಓಕೆ. ಟೈಪ್ಸ್ ಆಫ್ ಕಂಟ್ರೋಲಿಂಗ್ ಅಂತ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಕೇಳ್ಬೋದು. ಬಟ್ ಇದೊಂದು ಅಧ್ಯಾಯ ಸುಮ್ಮನೆ ಕ್ಯಾಸುವಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಮಾರಾಟ ಪ್ರಕ್ರಿಯೆ ಆಯಿತಾ, 9ನೇ ಅಧ್ಯಾಯ ಬೇಡ. 10ನೇ ಅಧ್ಯಾಯ ಮಾರಾಟ ಪ್ರಕ್ರಿಯೆ ಮಾರ್ಕೆಟಿಂಗ್ ಚಾಪ್ಟರ್ನಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಪ್ರಶ್ನೆ 2, 8 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ಸೊ ಈ ಒಂದು ಅಧ್ಯಾಯ ಓದ್ಕೊಳ್ಳಿ. ಕೊನೆಯ ಅಧ್ಯಾಯ ಗ್ರಾಹಕ ಬಳಕೆದಾರ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಗ್ರಾಹಕ ಬಳಕೆದಾರನ ಹಕ್ಕುಗಳು ಅಂತ ಪ್ರಶ್ನೆ ಕೇಳ್ಬೋದು. ಒಂದು 4 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಸೊ ಯಾವ ಅಧ್ಯಾಯ ನಿಮಗೆ ಇಂಪಾರ್ಟೆಂಟ್ ನೋಡಿ, ಈ ಅಧ್ಯಾಯ ನಾನು ಟಿಕ್ ಮಾಡಿಸಿದ್ದೇನಲ್ಲ, ಈ ಅಧ್ಯಾಯ ಓದ್ಕೊಳ್ಳಿ. ಸೊ ಬನ್ನಿ ಇವಾಗ MCQ ಕ್ವಶನ್ ನೋಡೋಣ, ಮತ್ತು 2 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳು ನೋಡೋಣ. ಸ್ನೇಹಿತರೆ, ಇವಾಗ ಮೊದಲಿಗೆ ನಾವು 1 ಅಂಕದ ಪ್ರಶ್ನೆಗಳು ನೋಡೋಣ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಇದು 2024 ಪ್ರಿವಿಯಸ್ ಕ್ವಶನ್ ಪೇಪರ್ ಆಗಿರುತ್ತೆ ಆ್ಯನ್ಯುವಲ್ದು, ಅದಕ್ಕೆ ಇಲ್ಲಿ ಮೇಲ್ಗಡೆ ಶೋ ಆಗುತ್ತೆ. ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲಿ ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ ಮುಂದ್ಗಡೆ, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಈ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಆಯಿತಾ. ಮೊದಲನೆಯ ಪ್ರಶ್ನೆ ಬಂದುಬಿಟ್ಟು ಉನ್ನತ ನಿರ್ವಹಣೆಯು ಡ್ಯಾಶ್ ಅವರನ್ನು ಒಳಗೊಂಡಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಅಧ್ಯಕ್ಷ ಆಯಿತಾ.
ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ MCQ ಕ್ವಶನಲ್ಲಿ ಇದಷ್ಟೇ ಓದ್ಕೊಂಡು ಹೋಗ್ಬಿಡ್ರಿ. 1 ಅಂಕದ ಪ್ರಶ್ನೆಗಳಲ್ಲಿ ನಾನು ಹೇಳಿರುವಂತಹ ET/80 ಈ ವಿಡಿಯೋ ಅದಷ್ಟೇ ನೋಡ್ಕೊಂಡು ಬಿಡ್ರಿ ಸಾಕು. 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ಕಾರ್ಯ ಅಧ್ಯಯನದ ತಂತ್ರವಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಸಮಯ ಅಧ್ಯಯನ. ಕ್ವಶನ್ ನಂಬರ್ 3, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯ ವಿಧವಾಗಿದೆ? ಆಪ್ಷನ್ ಬಿ ವಿಧಾನ. ಇವಾಗ ಕ್ವಶನ್ ನಂಬರ್ 4, ಒಂದು ಕಂಪನಿಯು ನೋಂದಾಯಿತ ಕಚೇರಿಯು ದೆಹಲಿಯಲ್ಲಿದ್ದು ಉತ್ಪಾದನಾ ಘಟಕವು ಗುರುಗಾಂವ್ನಲ್ಲಿ ಮತ್ತು ಮಾರಾಟ ಪ್ರಕ್ರಿಯೆ ಮತ್ತು ಮಾರಾಟ ವಿಭಾಗಗಳು ಫರೀದಾಬಾದ್ನಲ್ಲಿ ಇರುತ್ತದೆ. ಈ ಕಂಪನಿಯು ಗ್ರಾಹಕ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ. ಅದರ ಗುರಿಯನ್ನು ಸಾಧಿಸಲು ಯಾವ ರೀತಿಯ ಸಂಘಟನಾ ರಚನೆಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಕಾರ್ಯಾತ್ಮಕ ರಚನೆ. ಆಯಿತಾ? ಸೊ ಈ ರೀತಿಯಲ್ಲಿ ನಿಮಗೆ ಲಾಟ್ಸ್ ಕ್ವಶನ್ಸ್ಗಳು ಕೂಡ ಕೇಳ್ತಾರೆ. ಅಂದರೆ ಲೋವರ್ ಲೆವೆಲ್ ಓರಿಯೆಂಟೆಡ್ ಕ್ವಶನ್ಸ್, ಅಂದರೆ ಹಾಟ್ಸ್ ಅಂದರೆ ಹೈಯರ್ ಓರಿಯೆಂಟೆಡ್ ಲೆವೆಲ್ ಕ್ವಶನಲ್ಲಿ ನಿಮಗೆ 4 ಮಾರ್ಕ್ಸ್ನಲ್ಲಿ ಮತ್ತು MCQ ಕ್ವಶನಲ್ಲಿ ಈ ರೀತಿ 4-5 ಲೈನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಕೋಬೇಡ್ರಿ, ಈಸಿ ಇರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆ ಬಾರದ ಉತ್ಪನ್ನಕ್ಕೆ ಉದಾಹರಣೆಯಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಟೂತ್ ಪೇಸ್ಟ್. ಆಯಿತಾ? ಟೂತ್ ಪೇಸ್ಟ್. ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. ಇವಾಗ ಖಾಲಿ ಬಿಟ್ಟ ಸ್ಥಳ. ಒಬ್ಬ ಅಧೀನ ಅಧಿಕಾರಿಯು ಡ್ಯಾಶ್, ಅಂದರೆ ಒಬ್ಬ ಅಧೀನ ಅಧಿಕಾರಿಯು ಒಬ್ಬ ಡ್ಯಾಶ್ನಿಂದ ಆದೇಶಗಳನ್ನು ಪಡೆಯುವುದು ಮತ್ತು ಅವನೊಬ್ಬನಿಗೆ ಹೊಣೆಗಾರನಾಗಬೇಕು. ಈ ಒಂದು ಪ್ರಶ್ನೆಗೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಮೇಲಾಧಿಕಾರಿ ಅಂತ ಇದೆ ನೋಡಿ ಅಲ್ಲಿ. ಆಯಿತಾ? ಮೇಲಾಧಿಕಾರಿ ಆಪ್ಷನ್ ಮೇಲ್ಗಡೆ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7, ನೀತಿಗಳು ಹೇಳಿಕೆಗಳಾಗಿದ್ದು ಯೋಚಿಸಲು ಮಾರ್ಗದರ್ಶನ ನೀಡುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲ್ಲಿ ಸಾಮಾನ್ಯ ಅಂತ ಆಪ್ಷನ್ ಇದೆ ನೋಡಿ ಮೇಲ್ಗಡೆ. ಸಾಮಾನ್ಯ ನೀತಿಗಳು ಅಂದರೆ ನೀತಿಗಳು ಸಾಮಾನ್ಯ ಹೇಳಿಕೆಗಳಾಗಿದ್ದು ಯೋಚಿಸಲು ಮಾರ್ಗದರ್ಶನ ನೀಡುತ್ತದೆ ಅಂತ. ಆಯಿತಾ? ಸಾಮಾನ್ಯ ಅಂತ. ಆಯಿತಾ? ಅದೇ ರೀತಿ ಇವಾಗ 8ನೇ ಪ್ರಶ್ನೆ ನೋಡಿ. ಡ್ಯಾಶ್ ಎಂದರೆ ಸಂಸ್ಥೆಯಲ್ಲಿ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರವಾಗಿದೆ. ಆಯಿತಾ? ಈ ಒಂದು ಪ್ರಶ್ನೆಗೆ ಆನ್ಸರ್ ಪ್ರೇರಕ ಅಂತ ಅಲ್ಲಿ ನಿಮಗೆ ಆನ್ಸರ್ ಇದೆ ನೋಡಿ, ಪ್ರೇರಕ. ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ವ್ಯವಹಾರದ ಹಣಕಾಸು ಅಂತ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಆಪ್ಷನ್. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು. ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಯಾಯಿತಿ ಆನ್ಸರ್ ಆಗಿರುತ್ತೆ. ಇವಾಗ ಹೊಂದಿಸಿ ಬರೀರಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಉಪಭೋಗದ ಹವ್ಯಾಸ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸಾಮಾಜಿಕ ಪರಿಸರದ ಮೌಲಾಂಶ. ಅಧಿಕಾರವನ್ನು ಪ್ರತಿನಿಯೋಜಿಸುವುದು, ಇದಕ್ಕೆ ಆನ್ಸರ್ ಆಗಿರುತ್ತೆ ವಿಕೇಂದ್ರೀಕರಣ. ಅದೇ ರೀತಿ ನೇಮಕಾತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ನೇಮಕಾತಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿಬ್ಬಂದಿ ನಿರ್ವಹಣೆಯ ಭಾಗ. ಅದೇ ರೀತಿ ನಿಯಂತ್ರಿಸುವಿಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ನಿರ್ವಹಣೆಯ ಕಾರ್ಯ. ಅದೇ ರೀತಿ ಮುದ್ರೆ ಹಾಕುವಿಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರಾಟ ಪ್ರಕ್ರಿಯೆ ಕಾರ್ಯ ಅಂತ. ಸೊ ಇವಾಗ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡೋಣ ಬನ್ನಿ ಸ್ನೇಹಿತರೆ. MCQ ಕ್ವಶನ್ ಆಯಿತು, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಯಿತು. ಇವಾಗ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ನಿರ್ವಹಣೆ ಯಾವುದಾದರೂ ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಬೆಳವಣಿಗೆ, ಲಾಭ, ಅಸ್ತಿತ್ವ. ಯಾವುದಾದ್ರೂ ಒಂದು ಬರೀರಿ. ಅದೇ ರೀತಿ ಕ್ವಶನ್ ನಂಬರ್ 13, ನೇಮಕಾತಿ ಎಂದರೇನು? ನೇಮಕಾತಿ ಉದ್ಯೋಗಕಾರಕ್ಕಾಗಿ ಅಭ್ಯರ್ಥಿಯನ್ನು ಹುಡುಕುವುದನ್ನು ನೇಮಕಾತಿ ಎನ್ನುತ್ತೇವೆ ಅಂತ ಇಷ್ಟೇ. ಆಯಿತಾ? ಅದೇ ರೀತಿ ಕ್ವಶನ್ ನಂಬರ್ 14, ಯಾವುದಾದ್ರೂ ಒಂದು ನಾಯಕತ್ವದ ಶೈಲಿಯನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸರ್ವಾಧಿಕಾರಿ, ಪ್ರಜಾಪ್ರಭುತ್ವ. ಯಾವುದಾದ್ರೂ ಒಂದು. ಆಯಿತಾ? ಯಾವುದಾದ್ರೂ ಒಂದು ಬರೀರಿ. ಅದೇ ರೀತಿ ಇವಾಗ ಕ್ವಶನ್ ನಂಬರ್ 15, ಮಾನ್ಯತಾ ಕಂಪನಿಯು 50 ಲಕ್ಷ ಮೌಲ್ಯದ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಬಯಸಿದೆ. ಹಣಕಾಸು ನಿರ್ಣಯಲ್ಲಿ ಒಳಗೊಂಡಿರುವ ನಿರ್ಣಯದ ಪ್ರಕಾರವನ್ನು ಗುರುತಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ದೀರ್ಘಾವಧಿ ಹಣಕಾಸಿನ ನಿರ್ವಹಣೆ ಅಂತ. ಆಯಿತಾ? ದೀರ್ಘಾವಧಿ ಹೂಡಿಕೆಯ ನಿರ್ಣಯ. ಕೊನೆಯ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ 2019ರಲ್ಲಿ. ಕೊನೆಯ ಪ್ರಶ್ನೆ ಇದು. ಇಷ್ಟು MCQ ಕ್ವಶನ್. ಬೇರೆ ಪ್ರಶ್ನೆಗಳು ನೋಡೋಣ. ಇಲ್ಲಿ ಕೆಲವೊಂದು MCQ ಕ್ವಶನ್, ಇದಷ್ಟೇ ನೋಡ್ಕೊಂಡು ಹೋಗ್ಬಿಡ್ರಿ ವಾರ್ಷಿಕ ಪರೀಕ್ಷೆಗೆ. ಆಯಿತಾ? ಇದಷ್ಟೇ MCQ ಕ್ವಶನಲ್ಲಿ 1 ಮಾರ್ಕ್ಸ್ನಲ್ಲಿ ಇದಷ್ಟೇ ನೋಡ್ಕೊಂಡು ಹೋದರೆ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಆಯಿತಾ? 2 ಮಾರ್ಕ್ಸ್ ಕ್ವಶನ್ ಕೂಡ ನೋಡೋಣ ಮತ್ತು 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ ಕೂಡ ನೋಡೋಣ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ 1ನೇ ಪ್ರಶ್ನೆ ನೋಡಿ, ಯಾವುದು ವಿಶೇಷತೆಯ ವೈಯಕ್ತಿಕ ಕೌಶಲ್ಯ ಹೊಂದಿರುತ್ತದೆ ಅದು? ಇದಕ್ಕೆ ಆನ್ಸರ್ ಆಗಿರುತ್ತೆ
ವೃತ್ತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಹೆನರಿ ಫೆಲ್. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎಂದು FW ಟೇಲರ್ ನೆನಪಿಟ್ಕೊಳ್ಳಿ ಆಯಿತಾ. ಅದೇ ರೀತಿ ವ್ಯವಹಾರ ಪರಿಸರದ ಡ್ಯಾಶ್ ಶಕ್ತಿಗಳ ಸಮಷ್ಟಿಯಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು. ಅದೇ ರೀತಿ ಯೋಜಿಸುವಿಕೆಯು ಪ್ರಕ್ರಿಯೆಯಲ್ಲಿನ ಮೊದಲ ಹಂತ. ಇದಕ್ಕೆ ಆನ್ಸರ್ ಆಗಿರುತ್ತೆ ಉದ್ದೇಶಗಳನ್ನು ಸ್ಥಾಪಿಸುವುದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ನಿರ್ವಹಣೆಯ ಯಾವ ಕಾರ್ಯವು ವಿವಿಧ ಸ್ಥಾನಗಳ ಸಂಬಂಧಗಳನ್ನು ವಿವರಿಸುತ್ತದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಸಂಘಟಿಸುವಿಕೆ. ಅದೇ ರೀತಿ ಇಲ್ಲಿ ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಖಾಲಿ ಬಿಟ್ಟ ಸ್ಥಳ ನೋಡಿ. ಇಂಗ್ಲೀಷ್ ಮೀಡಿಯಂ ಮತ್ತು ವೇಟ್ ಮಾಡಿ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ, ಡ್ಯಾಶ್ ಸಂವಹನ ಪದ್ಧತಿಯನ್ನು ತುರ್ತು ಸಂದರ್ಭದಲ್ಲಿ ಉಪಯೋಗಿಸಬಹುದು. ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ಯಾಂಗ್ ಪ್ಲ್ಯಾಂಕ್. ಅದೇ ರೀತಿ ಕ್ವಶನ್ ನಂಬರ್ 7, ನಿಯಮ ಮತ್ತು ವಿಧಾನಗಳ ಆಧಾರದ ಮೇಲೆ ಇರುವ ಸಂಘಟನೆಯ ರಚನೆಯನ್ನು ಡ್ಯಾಶ್ ಸಂಘಟನೆ ಎನ್ನುವರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಔಪಚಾರಿಕ ಸಂಘಟನೆ. ಅದೇ ರೀತಿ 8, ಡ್ಯಾಶ್ ಫಲಿತಾಂಶಕ್ಕಾಗಿ ಹೊಣೆಗಾರಿಕೆ ಮತ್ತು ಸಂಬಳ ಹೆಚ್ಚಿಸುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಬಡ್ತಿ. ಕ್ವಶನ್ ನಂಬರ್ 9, ಡ್ಯಾಶ್ ಯು ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳ ಭೌತಿಕ ಚಲನೆಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಥಳ ಮಿಶ್ರಣ. ಕ್ವಶನ್ ನಂಬರ್ 10, ಜಿಲ್ಲಾ ಆಯೋಗದ ಆದೇಶದಿಂದ ತೃಪ್ತರಾಗದಿದ್ದರೆ ಡ್ಯಾಶ್ ಆರೋಗ್ಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜ್ಯ. ಯಾರಕ್ಕೆ ಮೇಲ್ಮನವಿ ಅಂದರೆ ರಾಜ್ಯಕ್ಕೆ ಅರ್ಜಿ ಸಲ್ಲಿಸಬಹುದು. ಸೊ ಇಲ್ಲಿ ಇವಾಗ ಹೊಂದಿಸಿ ಬರೆಯಿರಿ ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡಿ. ಸೊ ಇಲ್ಲಿ ನೋಡಿ, ಸಮನ್ವಯತೆಯು ಇದಕ್ಕೆ ಆನ್ಸರ್ ಆಗಿರುತ್ತೆ ನಿರ್ವಹಣೆಯ ಸಾರವಾಗಿದೆ. ಅಗತ್ಯಗಳ ವರ್ಗ ಶ್ರೇಣಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಬ್ರಹಾಂ ಮಾಸ್ಲೋ. ಅದೇ ರೀತಿ ಅಬ್ರಹಾಂ ಮಾಸ್ಲೋ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಯಂತ್ರಿಸುವಿಕೆ ಪ್ರಕ್ರಿಯೆ. ಬಂಡವಾಳ ರಚನೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾಲೀಕರ ನಿಧಿ ಮತ್ತು ವರಲು ನಿಧಿ. ಅದೇ ರೀತಿ ರಿಯಾಯಿತಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರಾಟ ಪ್ರವರ್ತನೆ. ಸೊ ಅದೇ ರೀತಿ ಇಲ್ಲಿ ನಿಮಗೆ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡಿ. ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ಮುಂಗಡ ಪತ್ರ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಆದಾಯ ಮತ್ತು ವೆಚ್ಚಗಳ ಆಧಾರದ ಮೇಲೆ ಖರ್ಚು ಮಾಡಬಹುದಾದ ಯೋಜನೆಯಾಗಿದೆ ಅಂತ ಅಷ್ಟೇ ಬರೀರಿ ಆಯಿತಾ. ಕ್ವಶನ್ ನಂಬರ್ 13, ಆಯ್ಕೆ ಪರೀಕ್ಷೆಗಳ ಯಾವುದಾದ್ರೂ ಒಂದು ವಿಧವನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಾಮರ್ಥ್ಯ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ ಆಯಿತಾ, ಸಂವಹನ ಪರೀಕ್ಷೆ, ಯಾವುದಾದ್ರೂ ಒಂದು ಬರೀರಿ. ಕ್ವಶನ್ ನಂಬರ್ 14, ನಿರ್ದೇಶಿಸುವಿಕೆ ಯಾವುದಾದ್ರೂ ಒಂದು ಮೂಲಾಂಶವನ್ನು ತಿಳಿಸಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸಂವಹನ. ಅದೇ ರೀತಿ ಸ್ಥಿರಾಸ್ತಿಗೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಭೂಮಿ, ಕಟ್ಟಡಗಳು ಆಯಿತಾ, ಭಾರಿ ಯಂತ್ರೋಪಕರಣಗಳು, ವಾಹನಗಳು, ಯಾವುದಾದ್ರು ಒಂದು ಬರೀರಿ. ಸಮಿಷ್ಟಿಸುವಿಕೆಯು ಒಂದು ಕಾರ್ಯವನ್ನು ಬರೆಯಿರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ಪನ್ನವನ್ನು ಹೊರಗಿನ ಪರಿಸರದಿಂದ ಸುರಕ್ಷಿತವಾಗಿ ಮತ್ತು ಸುರಕ್ಷಿತವಾಗಿರಿಸಿಕೊಳ್ಳುವಿಕೆ ಅಂತ. ಮತ್ತು ಅದೇ ರೀತಿ ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ ಆಯಿತಾ. 1ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ ಪ್ರೊಫೆಷನ್. ಅದೇ ರೀತಿ 2ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ ಸ್ಪೆಷಲ್ ಆ್ಯಂಡ್ ಜನರಲ್. ಅದೇ ರೀತಿ 4ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ. ಅದೇ ರೀತಿ 5ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ 5ನೇ ಪ್ರಶ್ನೆಗೆ ಆನ್ಸರ್ ಸಂಘಟಿಸುವಿಕೆ ಆರ್ಗನೈಸೇಷನ್. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. 6ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಗ್ಯಾಂಗ್ ಪ್ಲ್ಯಾಂಕ್. 7ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಫಾರ್ಮಲ್. ಅದೇ ರೀತಿ 8ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಪ್ರಮೋಷನ್. ಅದೇ ರೀತಿ 9ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಪ್ಲೇಸ್ ಮಿಕ್ಸ್. 10ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸ್ಟೇಟ್ ಅಂತ. ಇಲ್ಲಿ 2ನೇ ಆಪ್ಷನ್ ಬಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಬ್ರಹಾಂ ಮಾಸ್ಲೋ. ಅದೇ ರೀತಿ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ರೊಸೆಸ್ ಆಫ್ ಕಂಟ್ರೋಲ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಓನರ್ಸ್ ಫಂಡ್ ಆ್ಯಂಡ್ ಬಾರೋಡ್ ಫಂಡ್. ರಿಬೇಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸೇಲ್ಸ್ ಪ್ರಮೋಷನ್. ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ. ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. 12ನೇ ಪ್ರಶ್ನೆಗೆ ಆನ್ಸರ್, 13ನೇ ಪ್ರಶ್ನೆಗೆ ಆನ್ಸರ್, 14ನೇ ಪ್ರಶ್ನೆಗೆ ಆನ್ಸರ್, 15ನೇ ಪ್ರಶ್ನೆಗೆ ಆನ್ಸರ್, 16ನೇ ಪ್ರಶ್ನೆಗೆ ಆನ್ಸರ್. ಸೊ ಬೇಗ ನಾನು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಬೇರೆ ಮಾತ್ರ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ ಸ್ನೇಹಿತರೆ. ಎಲ್ಲ ಮೇನ್ ಕ್ವಶನ್ಸ್ಗಳಾಗಿರುತ್ತೆ. ಇದಷ್ಟೇ ನೋಡ್ಕೊಂಡು ಹೋಗಬೇಕು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ. ಲಾಸ್ಟ್ ಮೂಮೆಂಟ್ನಲ್ಲಿ ಆಗಿರ್ಬೋದು ಆಯಿತಾ, ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ಇದಷ್ಟೇ ನೋಡ್ಕೊಂಡು ಹೋಗಬೇಕು. MCQ ಕ್ವಶನಲ್ಲಿ ಅಂದರೆ ಟೋಟಲ್ 1 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಮತ್ತು 2 ಅಂಕದ ಪ್ರಶ್ನೆ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತೇನೆ, ವೇಟ್ ಮಾಡಿ ಆಯಿತಾ. ಸಮನ್ವಯತೆಯು ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಆ
ಆಯಿತಾ. ಆಪ್ಷನ್ಸ್ ಯಾವುದು ಕೊಟ್ಟಿರ್ತಾರೆ ಅದೇ ಆಪ್ಷನ್ ಹಾಕಿ ಬರೀಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ, ಆಯಿತಾ. ನಿರ್ವಹಣೆಯ ಸಾರವಾಗಿದೆ. ಅದೇ ರೀತಿ ಕ್ವಶನ್ ನಂಬರ್ 2, ನಿರ್ವಹಣೆಯು ತತ್ವಗಳನ್ನು ಹೇಗೆ ರಚಿಸಲಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ವ್ಯವಸ್ಥಾಪಕ ಅನುಭವಗಳಿಂದ. ಕ್ವಶನ್ ನಂಬರ್ 3, ಈ ಕೆಳಗಿನ ಯಾವುದು ಏಕ ಬಳಕೆ ಯೋಜನೆಗೆ ಉದಾಹರಣೆಯಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಂಗಡ ಪತ್ರ, ಆಪ್ಷನ್ ಇ. ಕ್ವಶನ್ ನಂಬರ್ ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಅಂಶವಲ್ಲ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಅನೌಪಚಾರಿಕ ಸಂಘಟನೆ. ಕ್ವಶನ್ ನಂಬರ್ 5, ಮಾರುಕಟ್ಟೆ ಎಂಬ ಪದವನ್ನು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳಬಹುದು, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಒಳಗೊಂಡ ಭೌಗೋಳಿಕ ಪ್ರದೇಶ. ಅದೇ ರೀತಿ ಇಲ್ಲಿ ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಖಾಲಿ ಬಿಟ್ಟ ಸ್ಥಳ ನೋಡಿ ಎಲ್ಲ ವಿದ್ಯಾರ್ಥಿಗಳು. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು FW ಟೇಲರ್ ಅವರನ್ನು ನಾವು ಕರೆಯುತ್ತೇವೆ. ಅದೇ ರೀತಿ ನಿರ್ವಹಣೆಯ ಪ್ರಾಥಮಿಕ ಕಾರ್ಯ, ಇದಕ್ಕೆ ಆನ್ಸರ್ ಆಗಿರುತ್ತೆ ಯೋಜಿಸುವುದು. ಅದೇ ರೀತಿ 8ನೇ ಪ್ರಶ್ನೆಗೆ ಆನ್ಸರ್ ಡ್ಯಾಶ್ ನಿರ್ದೇಶಿಸುವಿಕೆ ಒಂದು ಮೌಲಾಂಶವಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಯಕತ್ವ. ಅದೇ ರೀತಿ 9ನೇ ಪ್ರಶ್ನೆಗೆ ಆನ್ಸರ್ ಕಟ್ಟಡವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ, ಇದಕ್ಕೆ ಆನ್ಸರ್ ಆಗುತ್ತೆ ಸ್ಥಿರಾಸ್ತಿ. ಅದೇ ರೀತಿ 10ನೇ ಪ್ರಶ್ನೆಗೆ ಆನ್ಸರ್ ಸರಕುಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವರ್ಗೀಕರಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತೇವೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಶ್ರೇಣೀಕರಣ ಅಂತ. ಅದೇ ರೀತಿ ಇಲ್ಲಿ ಇವಾಗ ಹೊಂದಿಸಿ ಬರೆಯಿರಿ ನೋಡಿ, ಉದಾರೀಕರಣ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಅನ್ಯಗತ್ಯ ನಿಯಂತ್ರಣಗಳನ್ನು ತೆಗೆದುಹಾಕುವುದು. ಸಂಘಟನಾ ರಚನೆಯ ವಿಧ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾರ್ಯಾತ್ಮಕ ರಚನೆ. ಬಡ್ತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಂತರಿಕ ಮೂಲ. ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು, ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಯಂತ್ರಣ ಪ್ರಕ್ರಿಯೆ ಅಂತಿಮ ಹಂತ. ಆಭರಣ, ಇದಕ್ಕೆ ಆನ್ಸರ್ ಆಗಿರುತ್ತೆ ಖರೀದಿ ಪ್ರಧಾನ ಉತ್ಪನ್ನ ಅಂತ. ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ. ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು ಅಂತ. ವರ್ಗಾವಣೆಯ ಅರ್ಥ ನೀಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಒಬ್ಬ ವ್ಯಕ್ತಿ ಸ್ಥಳ ಅಥವಾ ಸನ್ನಿವೇಶದಿಂದ ಇನ್ನೊಬ್ಬರಿಗೆ ತಿಳಿಸಲು ಅಂತ. ಇಷ್ಟೇ. ಕಾರ್ಯಶೀಲ ಬಂಡವಾಳ ಎಂದರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಎಲ್ಲ ಪ್ರಸ್ತುತ ಹೊಣೆಗಾರಿಕೆಗಳನ್ನು ಲೆಕ್ಕ ಹಾಕಿದ ನಂತರ ವ್ಯವಹಾರವು ಲಭ್ಯವಾಗಿರುವ ನಗದು ಮತ್ತು ಇತರೆ ಪ್ರಸ್ತುತ ಸ್ವತ್ತುಗಳ ಮೊತ್ತ ಅಂತ. ಅದೇ ರೀತಿ ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದರೂ ಒಂದು ಕಾನೂನನ್ನು ತಿಳಿಸಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986. ಅದೇ ರೀತಿ ಇಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ, ಆಯಿತಾ. 1ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ. 2ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಬೈ ಮ್ಯಾನೇಜರ್ ಎಕ್ಸ್ಪೀರಿಯನ್ಸ್, ಆಪ್ಷನ್ ಬಿ. ಅದೇ ರೀತಿ ಇಲ್ಲಿ 3ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಬಜೆಟ್. 4ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್. ಅದೇ ರೀತಿ ನೋಡಿ ದ ಟರ್ಮ್ ಆಫ್ ಮಾರ್ಕೆಟ್ ಮೇ ಬಿ ಅಂಡರ್ಸ್ಟೂಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯೋಗ್ರಫಿಕಲ್ ಏರಿಯಾ ಕವರ್ಡ್. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ ಬ್ಲೂ ಟೇಲರ್. ಅದೇ ರೀತಿ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಪ್ಲಾನಿಂಗ್. ಅದೇ ರೀತಿ 8ನೇ ಪ್ರಶ್ನೆಗೆ ಆನ್ಸರ್ ಡ್ಯಾಶ್ ಈಸ್ ಒನ್ ಆಫ್ ಎಲಿಮೆಂಟ್ ಆಫ್ ಡೈರೆಕ್ಟಿಂಗ್ ಲೀಡರ್ಶಿಪ್. ಅದೇ ರೀತಿ ಬಿಲ್ಡಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಅಸೆಟ್. ದ ಪ್ರೊಸೆಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪ್ರೊಡಕ್ಟ್ಸ್ ಇಂಟು ಡಿಫರೆಂಟ್ ಗ್ರೂಪ್ಸ್ ಈಸ್ ಕಾಲ್ಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಗ್ರೇಡಿಂಗ್. ಲಿಬರಲೈಸೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ ರಿಮೂವಲ್ ಆಫ್ ಅನ್ನೆಸೆಸರಿ ಕಂಟ್ರೋಲ್ಸ್. ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫಂಕ್ಷನಲ್ ಸ್ಟ್ರಕ್ಚರ್. ಪ್ರಮೋಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಟರ್ನಲ್ ಸೋರ್ಸಸ್. ಟೇಕಿಂಗ್ ಕರೆಕ್ಟಿವ್ ಮೆಜರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಫೈನಲ್ ಸ್ಟೆಪ್ ಇನ್ ದ ಕಂಟ್ರೋಲಿಂಗ್ ಪ್ರೊಸೆಸ್. ಅದೇ ರೀತಿ ಜ್ಯುವೆಲರಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾಪಿಂಗ್ ಪ್ರಾಡಕ್ಟ್. ಅದೇ ರೀತಿ ಇಲ್ಲಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ. ವಾಟ್ ಈಸ್ ಎಫಿಷಿಯನ್ಸಿ ಅಂತ ಪ್ರಶ್ನೆಗೆ ಆನ್ಸರ್ ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಗಿವ್ ದ ಮೀನಿಂಗ್ ಆಫ್ ಟ್ರಾನ್ಸ್ಫರ್, ಇದಕ್ಕೆ ಆನ್ಸರ್ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ವಾಟ್ ಈಸ್ ಮೋಟಿವ್, ವಾಟ್ ಈಸ್ ಮೆಂಟ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಸ್ಟೇಟ್ ಎನಿ ಒನ್ ರೆಗ್ಯುಲೇಷನ್ ವಿಚ್ ಪ್ರೊವೈಡ್ಸ್ ಲೀಗಲ್ ಪ್ರೊಟೆಕ್ಷನ್ ಟು ದ ಕನ್ಸ್ಯೂಮರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು ವಿತ್ ಆನ್ಸರ್ ಮುಖಾಂತರ ಇದೆ, ಆಯಿತಾ, ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್. ಅದೇ ರೀತಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ವಿತ್ ಆನ್ಸರ್ ಕೂಡ ಇಲ್ಲಿ ಇದೆ, ಆಯಿತಾ. ಇದು ಇಂಗ್ಲೀಷ್ ವರ್ಷನ್, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದೇನೆ, ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೇನೆ. ಕೆಲವೊಂದು ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳು ಅಷ್ಟೇ ಕೊಟ್ಟಿದ್ದೇನೆ, ನೀವು ಎಕ್ಸ್ಪ್ಲೇಷನ್ ಮಾಡಬೇಕು. ಈ ರೀತಿ ಕೊಟ್ಟಿದ್ದೇನೆ ಎಕ್ಸ್ಪ್ಲೇನ್ ದ ಪಾಯಿಂಟ್ಸ್ ಅಂತ, ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ, ನೀವು ಎಕ್ಸ್ಪ್ಲೇಷನ್ ಮಾಡಬೇಕು. ಓನಾಗಿ ಎಕ್ಸ್ಪ್ಲೇಷನ್ ಮಾಡಿ ನಡೆಯುತ್ತೆ, ಆಯಿತಾ. ಸೊ ಈ ರೀತಿಯಲ್ಲಿ ಇದು ಕನ್ನಡ ವರ್ಷನ್ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳಾಗಿರುತ್ತೆ. ಸೊ ಇಲ್ಲಿ ನೋಡಿ 8 ಅಂಕದ ಪ್ರಶ್ನೆಗಳು ಚಾಪ್ಟರ್ ವೈಸ್ ಕೊಟ್ಟಿದ್ದೇನೆ. ಇವಾಗ ಇಲ್ಲಿ ನೋಡಿ 1ನೇ ಚಾಪ್ಟರ್ 8 ಅಂಕದ ಪ್ರಶ್ನೆಗಳು, ಆಯಿತಾ. ಸೊ 2ನೇ ಚಾಪ್ಟರ್ನಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ಗಳು. ಸೊ ಈ ರೀತಿ ಇಲ್ಲಿ ನೋಡಿ 2ನೇ ಚಾಪ್ಟರ್ 4 ಮಾರ್ಕ್ಸ್ ಕ್ವಶನ್. ಇದು ಅಪ್ ಟು ಇದು ಕನ್ನಡ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಹೀಗೆ ಸ್ಕ್ರಾಲ್ ಮಾಡಬೇಕು. ಇಲ್ಲಿ ನೋಡಿ ಬಂತು ನೋಡಿ, ಇವಾಗ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳು, ಆಯಿತಾ. ಇದು 10ನೇ ಅಧ್ಯಾಯನಲ್ಲಿ 4 ಅಂಕದ ಪ್ರಶ್ನೆ 2, 8 ಅಂಕದ ಪ್ರಶ್ನೆ 1,
ಕನ್ನಡ ವರ್ಷನ್ ಇದೆ, ಅದು ವೇಟ್ ಮಾಡಿ. ಇಲ್ಲಿ ಇಂಗ್ಲೀಷ್ ವರ್ಷನ್ ಬಂತು ನೋಡಿ ಆಯಿತಾ. 1ನೇ ಅಧ್ಯಾಯ ಆಯಿತಾ, ಚಾಪ್ಟರ್ 1 8 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಆಯಿತಾ. 1ನೇ ಚಾಪ್ಟರ್ನಲ್ಲಿ ನಿಮಗೆ 8 ಮಾರ್ಕ್ಸ್ ಕ್ವಶನ್ ಕೇಳಲಾಗೋದು, ಇದು ಇಂಗ್ಲೀಷ್ ವರ್ಷನ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ಈ ಒಂದು PDF ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ಡೌನ್ಲೋಡ್ ಮಾಡ್ಕೋಬಹುದು. ಆಲ್ ದಿ ಬೆಸ್ಟ್ ಆಯಿತಾ. ಬನ್ನಿ ಇವಾಗ 2 ಅಂಕದ ಪ್ರಶ್ನೆಗಳು ನೋಡೋಣ. 2 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ನಿರ್ವಹಣೆ ಯಾವುದಾದರೂ 2 ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ. ಇಲ್ಲಿ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಗಮನಿಸಿ ಕೆಳಗಡೆ. ಅಸ್ತಿತ್ವ, ಲಾಭ, ಬೆಳವಣಿಗೆ ಯಾವುದಾದರೂ 2 ಬರೀಬೇಕಾಗಿರುತ್ತೆ. ಶ್ರೇಣೀಕೃತ ಸರಪಳಿ ಎಂದರೇನು, ಇಂಗ್ಲೀಷ್ ವರ್ಷನ್ ಇಲ್ಲಿ ಇದೆ ಕೆಳಗಡೆ. ಯಾವುದೇ ಒಂದು ಸಂಸ್ಥೆಯು ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳನ್ನು ಹೊಂದಿರುತ್ತದೆ. ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಆಧಾರದ ಹಂಚಿಕೆಯ ವರ್ಗಾವಣೆಯನ್ನು ಶ್ರೇಣೀಕೃತ ಸರಪಳಿ ಎನ್ನುತ್ತೇವೆ. ವೆರಿ ಇಂಪಾರ್ಟೆಂಟ್ ಅದು ಪ್ರಶ್ನೆ. ಯೋಜಿಸುವಿಕೆ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂದ ತಕ್ಷಣ, ಯೋಜಿಸುವಿಕೆಯು ಯೋಜನೆಗಳನ್ನು ನೀಡುತ್ತದೆ, ಆವಿಷ್ಕಾರದ ಕಲ್ಪನೆಗಳನ್ನು ಉತ್ತೇಜಿಸುತ್ತದೆ. ಯಾವುದಾದರೂ 2 ಬರೀರಿ ಇದರೊಳಗಿಂದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಅಧಿಕಾರ ಮತ್ತು ಉತ್ತರದಾಯಿತ್ವ ನಡುವಿನ ಯಾವುದಾದರೂ 2 ವ್ಯತ್ಯಾಸ ಬರೀರಿ ಅಂದಿದ್ದಾರೆ. ಅಧಿಕಾರವು ಅಧಿಕಾರವನ್ನು ನೀಡುತ್ತದೆ, ಉತ್ತರದಾಯಿತ್ವ ಬಾಧ್ಯತೆಯ ನೆರವೇರಿಕೆಯಾಗಿದೆ ಮತ್ತು ಹೊಣೆಗಾರಿಕೆಯ ಒಬ್ಬರ ಕೆಲಸಕ್ಕೆ ಉತ್ತರಿಸುವುದು. ಅಧಿಕಾರವನ್ನು ನಿಯೋಜಿಸಬಹುದು ಆಯಿತಾ, ಜವಾಬ್ದಾರಿಯನ್ನು ಹಂಚಿಕೊಳ್ಳಬಹುದು, ಆದರೆ ನಿಯೋಜಿಸಲು ಸಾಧ್ಯವಿಲ್ಲ ಅಂತ. ಉತ್ತರದಾಯಿತ್ವ ಜವಾಬ್ದಾರಿ ಅಂದರೆ ಒಂದೇ ಆಯಿತಾ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ 2 ಹಂತಗಳನ್ನು ತಿಳಿಸಿ. ಸಿಬ್ಬಂದಿಯ ಪ್ರಕ್ರಿಯೆಯು ಈ ಕೆಳಗಿನ ಹಂತಗಳು ಒಳಗೊಂಡಿದೆ: ಮಾನವ ಶಕ್ತಿ ಯೋಜನೆ, ನೇಮಕಾತಿ, ಆಯ್ಕೆ, ನಿಯೋಜನೆ, ತರಬೇತಿ, ಅಭಿವೃದ್ಧಿ, ಪ್ರಚಾರ, ವರ್ಗಾವಣೆ. ಯಾವುದಾದರೂ 2 ಬರೀರಿ ಸ್ನೇಹಿತರೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಗಮನಿಸಿ ಕೆಳಗಡೆ ಇಂಗ್ಲೀಷ್ ವರ್ಷನ್ ಕೂಡ ಕೊಟ್ಟಿದ್ದೇನೆ. ನಾಯಕತ್ವದ ಯಾವುದಾದರೂ 2 ಶೈಲಿಯನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಾಮಾನ್ಯ ನಾಯಕತ್ವ ಶೈಲಿಗಳು, ಪ್ರಜಾಸತ್ತಾತ್ಮಕ ನಾಯಕತ್ವ, ನಿರಂಕುಶ ಅಧಿಕಾರಿ ಆಯಿತಾ, ಸೇವಕ ನಾಯಕ, ಅಧಿಕಾರಶಾಹಿ ನಾಯಕತ್ವ. ಯಾವುದಾದ್ರೂ ಶೈಲಿಯ ನಾಯಕತ್ವ, ಪರಿವರ್ತನೆಯ ನಾಯಕತ್ವ, ಯಾವುದಾದ್ರೂ 2 ಬರೀರಿ. ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಇದೆ ಕೆಳಗಡೆ. ನಿಯಂತ್ರಿಸುವಿಕೆ ಯಾವುದಾದರೂ 2 ಮಿತಿಗಳು. ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ ಮತ್ತು ದುಬಾರಿಯ ವ್ಯವಹಾರವು ನಿಯಂತ್ರಣದ ಮಿತಿಗಳಾಗಿವೆ ಅಂತ. ಸೊ ಹಣಕಾಸಿನ ಯೋಜಿಸುವಿಕೆಯ ಅವಳಿ ಉದ್ದೇಶಗಳು ವೆರಿ ಇಂಪಾರ್ಟೆಂಟ್. ಅಗತ್ಯವಿದ್ದಾಗ ಲಭ್ಯತೆಯನ್ನು ಖಾತ್ರಿಪಡಿಸುವುದು. ಸಂಸ್ಥೆಯು ಅನವಶ್ಯಕವಾಗಿ ಸಂಪನ್ಮೂಲಗಳನ್ನು ಸಂಗ್ರಹಿಸದಂತೆ ನೋಡುವುದು ಅಂತ. ನಾನು ಯಾವ್ಯಾವ ಕ್ವಶನ್ಸ್ಗಳು ಹೇಳ್ತಾ ಇದ್ದೇನೆ ಅದಷ್ಟೇ 2 ಮಾರ್ಕ್ಸ್ನಲ್ಲಿ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ಗಳಾಗಿರುತ್ತೆ. ಮಾರಾಟ ಪ್ರಕ್ರಿಯೆಯನ್ನು ವ್ಯಾಖ್ಯಾನಿಸಿ. ಇದಕ್ಕೆ ಆನ್ಸರ್ ನೋಡ್ಕೊಳ್ಳಿ, ಮಾರ್ಕೆಟಿಂಗ್ ಆಯಿತಾ. ಅದೇ ರೀತಿ ಗ್ರಾಹಕರ ಯಾವುದಾದರೂ 2 ಹಕ್ಕುಗಳನ್ನು ಬರೀರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಮೇಲೆಗಡೆ. ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಕೂಡ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಜೀವ ಮತ್ತು ಆಸ್ತಿಗೆ ಅಪಾಯಕಾರಿಯಾದ ಸರಕು ಮತ್ತು ಸೇವೆಗಳ ಮಾರ್ಕೆಟಿಂಗ್ ವಿರುದ್ಧ ರಕ್ಷಿಸಲಾಗಿದೆ. ಸರಕು ಮತ್ತು ಸೇವೆಗಳ ಗುಣಮಟ್ಟ, ಪ್ರಮಾಣ, ಸಾಮರ್ಥ್ಯ, ಶುದ್ಧತೆ ಆಯಿತಾ, ಗುಣಮಟ್ಟ ಮತ್ತು ಬೆಲೆಯ ಬಗ್ಗೆ ತಿಳಿಸಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ನಿರ್ವಹಣೆ ಯಾವುದಾದರೂ 2 ಸಾಂಸ್ಥಿಕ ಉದ್ದೇಶಗಳನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾಭ ಮತ್ತು ಬೆಳವಣಿಗೆ ಆಯಿತಾ, ಸಾಂಸ್ಥಿಕ ಉದ್ದೇಶಗಳು ಅಂದ ತಕ್ಷಣ. ಸೊ ಅದೇ ರೀತಿ ಇಲ್ಲಿ ಹನೆರಿ ಫಯಲ್ ಅವರ ಪ್ರಕಾರ ಏಕರೂಪ ಆಜ್ಞೆ, ಇದರ ಅರ್ಥ ನೋಡಿ, ಒಬ್ಬ ಉದ್ಯೋಗಿ ಒಬ್ಬ ಮ್ಯಾನೇಜರಿಂದ ಆದೇಶಗಳನ್ನು ಸ್ವೀಕರಿಸಬೇಕು, ಇಷ್ಟೇ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ಯೋಜಿಸುವಿಕೆ ಯಾವುದಾದರೂ 2 ಮಿತಿಗಳನ್ನು ತಿಳಿಸಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಯೋಜನೆಯು ಸಮಯ ತೆಗೆದುಕೊಳ್ಳುತ್ತದೆ, ಯೋಜನೆಯು ದುಬಾರಿಯಾಗಿರಬಹುದು, ಯೋಜನೆ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಯಾವುದಾದ್ರು 2 ಬರೀರಿ ಆಯಿತಾ. ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಗಮನ ಇಟ್ಟು ಕೇಳಿ, ಕೆಳಗಡೆ ಇದೆ ಇಂಗ್ಲೀಷ್ ವರ್ಷನ್. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ, ವೆರಿ ಇಂಪಾರ್ಟೆಂಟ್. ಥಿಯೋ ಹೈಮನ್ ಅವರ ಪ್ರಕಾರ ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೊಳಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳ ವ್ಯಾಪ್ತಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ. ವೆರಿ ಇಂಪಾರ್ಟೆಂಟ್. ಸಿಬ್ಬಂದಿ ನಿರ್ವಹಣೆ ಎಂದರೇನು, ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ನಲ್ಲಿ ಸಿಬ್ಬಂದಿ ನೇಮಕಾತಿಯು ಉದ್ಯೋಗಿಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯಾಗಿದೆ ಮತ್ತು ಇದು ಸರಿಯಾದ ಪ್ರತಿಭೆ ಉಳ್ಳ ಒಬ್ಬ ವ್ಯಕ್ತಿಯನ್ನು ಖಾಲಿ ಹುದ್ದೆಯನ್ನು ತುಂಬಲು ಅವರ ಕೌಶಲ್ಯ, ಅನುಭವ ಮತ್ತು ಜ್ಞಾನವನ್ನು ಮೌಲ್ಯಮಾಪನ ಮಾಡುತ್ತದೆ ಅಂತ. ದ್ರಾಕ್ಷಿ ಬಳ್ಳಿ ಸಂವಹನ ಎಂದರೇನು? ದ್ರಾಕ್ಷಿ ಬಳ್ಳಿ ಸಂವಹನವು ಕೆಲಸದಲ್ಲಿ ನಡೆಯುವ ಅನೌಪಚಾರಿಕ ಮತ್ತು ಅನಧಿಕೃತ ಸಂವಹನದ ವಿಧಾನವಾಗಿದೆ. ಅನಧಿಕೃತ ಸಂವಹನದ ವಿಧಾನವಾಗಿದೆ ಅಂತ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್. ನಿಯಂತ್ರಿಸುವಿಕೆ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ಸೂಚಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ.
ಸೊ ನಿರೀಕ್ಷಿತ ಫಲಿತಾಂಶಗಳೊಂದಿಗೆ ನೈಜ ಪ್ರದರ್ಶನಗಳನ್ನು ಹೋಲಿಸುವುದು ನಿಯಂತ್ರಿಸುವಿಕೆ ಪ್ರಮುಖ ಕಾರ್ಯವಾಗಿದೆ. ಯಾವುದಾದರೂ ಎರಡು ಹಣಕಾಸಿನ ನಿರ್ಣಯಗಳನ್ನು ತಿಳಿಸಿ. ನೋಡಿ, ಹಣಕಾಸಿನ ನಿರ್ಣಯಗಳನ್ನು ತಿಳಿಸಿ ಅಂದ ತಕ್ಷಣ ಇಲ್ಲಿ ನಾನು ನಿಮಗೆ 3 ವಿಧದ ಹಣಕಾಸಿನ ನಿರ್ಧಾರಗಳು ಕೊಟ್ಟಿದ್ದೇನೆ. ಹೂಡಿಕೆ ಹಣಕಾಸು ಮತ್ತು ಲಾಭಾಂಶ, ಆಯಿತಾ, ಇಲ್ಲಿ ಕೊಟ್ಟಿದ್ದೇನೆ. ಹೂಡಿಕೆ ಹಣಕಾಸು ಆಗಿರ್ಬೋದು, ಆಯಿತಾ, ಬಂಡವಾಳ ನಿರ್ಣಯ ಆಗಿರ್ಬೋದು, ಲಾಭಾಂಶ ನಿರ್ಣಯ ಆಗಿರ್ಬೋದು, ಯಾವುದಾದ್ರೂ 2 ಬರೀರಿ, ಆಯಿತಾ. ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ಬೇಡ. ಗ್ರಾಹಕ ಬಳಕೆದಾರ ನ್ಯಾಯಾಲಯವು ಎದುರು ಕಕ್ಷಿದಾರನಿಗೆ ನೀಡಬಹುದಾದ ಯಾವುದಾದರೂ 2 ನಿರ್ದೇಶನಗಳನ್ನು ತಿಳಿಸಿ ಅಂದ ತಕ್ಷಣ ಸರಕುಗಳಲ್ಲಿನ ದೋಷ ಅಥವಾ ಸೇವೆಯಲ್ಲಿನ ಕೊರತೆಯನ್ನು ತೆಗೆದುಹಾಕಲು. ಸೊ ಒಂದನೇದಾಯಿತು. ಎರಡನೇದು, ದೋಷಪೂರಿತ ಉತ್ಪನ್ನವನ್ನು ಯಾವುದೇ ದೋಷದಿಂದ ಮುಕ್ತವಾಗಿ ಹೊಸದೊಂದಿಗೆ ಬದಲಾಯಿಸಲು ಅಂತ, ಈ ರೀತಿಯಲ್ಲಿ, ಆಯಿತಾ, ಕಕ್ಷಿದಾರನಿಗೆ ನೀಡಬಹುದ 2 ನಿರ್ದೇಶನಗಳನ್ನು ಅಂತ ಬರೀಬೇಕು. ಸೊ ಅದೇ ರೀತಿ ಇಲ್ಲಿ ನಿಮಗೆ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಹೆರಾಲ್ಡ್ ವಿಚ್ ಅವರ ಪ್ರಕಾರ ನೇರವಾಗಿ ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡು ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. 2 ಅಂಕದ ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ ಇವೆಲ್ಲ. ನಾನು ಯಾವುದು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನಲ್ಲ 2 ಅಂಕದ ಪ್ರಶ್ನೆಯಲ್ಲಿ, ಅದಷ್ಟೇ ನೋಡ್ಕೊಳ್ಳಿ. 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಆಯಿತಾ. ಇಲ್ಲಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕೂಡ ಆನ್ಸರ್ ಇದೆ. ಕೆಳಗಡೆ PDF ನಾನು ಲಿಂಕ್ ಕೊಟ್ಟಿರ್ತೇನೆ ಕಮೆಂಟ್ ಬಾಕ್ಸ್ನಲ್ಲಿ. ಟ್ರೇಲರ್ ಪ್ರತಿಪಾದಿಸಿದಂತೆ ಮಾನಸಿಕ ಕ್ರಾಂತಿಯ ಅರ್ಥವನ್ನು ನೀಡಿ. ಇದಕ್ಕೆ ಆನ್ಸರ್ ನೋಡಿ. ಈ ತಂತ್ರವು ಆಡಳಿತ ಮತ್ತು ಕಾರ್ಮಿಕರ ಪರಸ್ಪರ ವರ್ತನೆಯ ಬದಲಾವಣೆಯನ್ನು ಒಳಗೊಂಡಿರುತ್ತದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಯೋಜಿಸುವಿಕೆಯ ಪ್ರಕ್ರಿಯೆಯ ಮೊದಲ 2 ಹಂತಗಳು ಉಲ್ಲೇಖಿಸಿ. ಉದ್ದೇಶಗಳನ್ನು ಅಭಿವೃದ್ಧಿಪಡಿಸಿ, ಗುರಿಗಳನ್ನು ಪೂರೈಸಲು ಕಾರ್ಯಗಳನ್ನು ಅಭಿವೃದ್ಧಿಪಡಿಸಿ. 2 ಕೊಟ್ಟಿದ್ದೇನೆ. ಪ್ರತಿ ನಿಯೋಜನೆಯ ಯಾವುದಾದರೂ 2 ಮೂಲಾಂಶಗಳನ್ನು ತಿಳಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಜವಾಬ್ದಾರಿಗಳನ್ನು ನಿಯೋಜಿಸಲಾಗಿದೆ, ಅಧಿಕಾರವನ್ನು ನೀಡಲಾಗಿದೆ ಅಂತ. ಮೇಲ್ವಿಚಾರಣೆ ಎಂದರೇನು? ಇದು ಕೂಡ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಿಯಂತ್ರಿಸುವಿಕೆಯ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ. ನಿರೀಕ್ಷಿತ ಫಲಿತಾಂಶಗಳೊಂದಿಗೆ ನೈಜ ಪ್ರದರ್ಶನಗಳನ್ನು ಹೋಲಿಸುವುದು ನಿಯಂತ್ರಿಸುವ ಪ್ರಮುಖ ಕಾರ್ಯವಾಗಿದೆ. ಹಣಕಾಸು ನಿರ್ಣಯ ನೀವು ಏನೊಂದು ಅರ್ಥ ಮಾಡಿಕೊಂಡಿವ್ರಿ ಅಂತ ಪ್ರಶ್ನೆ. ಹಣಕಾಸಿನ ನಿರ್ವಹಣೆಯು ಕಂಪನಿಯ ಹಣಕಾಸಿನ ಸಂಪನ್ಮೂಲಗಳ ಮೇಲ್ವಿಚಾರಣೆ, ನಿಯಂತ್ರಿಸುವುದು, ರಕ್ಷಿಸುವ ಮತ್ತು ವರದಿ ಮಾಡುವುದು ಅಂತ. ಇದು ಕೂಡ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೇವೆಗಳ ಮಾರಾಟ ಪ್ರಕ್ರಿಯೆಗೆ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ ಅಂದ ತಕ್ಷಣ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್, ಕಾರ್ಯಕ್ಷಮತೆ ಮಾರ್ಕೆಟಿಂಗ್, ರೆಫರಲ್ ಮಾರ್ಕೆಟಿಂಗ್, ಸಾಮಾಜಿಕ ಮಾಧ್ಯಮ ನಿರ್ವಹಣೆ. ಯಾವುದಾದರೂ 2 ಬರೀರಿ ಇದರೊಳಗಿಂದು. ಸೊ ನೆಕ್ಸ್ಟ್ ಕ್ವಶನ್, ಗ್ರಾಹಕ ಯಾವುದಾದರೂ 2 ಜವಾಬ್ದಾರಿ ಬರೀರಿ. ಸುರಕ್ಷಿತ ಹಕ್ಕು, ಆಯ್ಕೆಯ ಮಾಡುವ ಹಕ್ಕು, ತಿಳಿಸುವ ಹಕ್ಕು ಇರುತ್ತೆ ಅವನಿಗೆ. ಸೊ ಈ ರೀತಿಯಲ್ಲಿ 2 ಅಂಕದ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗಿತ್ತು. ಇಂಗ್ಲೀಷ್ ವರ್ಷನ್ ಕೂಡ ಕೆಳಗಡೆ ಇದೆ. ಇಲ್ಲಿ ಇವಾಗ 2 ಅಂಕದ ಪ್ರಶ್ನೆಗಳು ಎಲ್ಲ ಆಯಿತು. ಇವಾಗ 8 ಅಂಕದ ಪ್ರಶ್ನೆಗಳು ನೋಡಿ. ಇವಾಗ ಚಾಪ್ಟರ್ ವೈಸ್ 4 ಅಂಕದ ಪ್ರಶ್ನೆಗಳು ಮತ್ತು 8 ಅಂಕದ ಪ್ರಶ್ನೆಗಳು ನೋಡಿ. ಇಲ್ಲಿ ಯಾವ ರೀತಿಯಲ್ಲಿ ನಾನು ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟಿದ್ದೇನೆ ನೋಡಿ, ಅಬ್ಸರ್ವ್ ಮಾಡಿ. ಇವಾಗ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳಿ. ಮೊದಲಿಗೆ ನಿರ್ವಹಣೆ ಎಂದರೇನು ಅಂತ ಬರೀಬೇಕು. ಇಷ್ಟು ಬರೆದ ನಂತರ ನಿರ್ವಹಣೆಯ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತಿವೆ ಅಂತ ಹೆಡ್ಲೈನ್ ಹಾಕಬೇಕು, ಆಯಿತಾ. ಎಷ್ಟು ಪಾಯಿಂಟ್ಸ್ಗಳು ಬರುತ್ತೆ ಸ್ನೇಹಿತರೆ ಇದರೊಳಗೆ? ಇವಾಗ 7 ಪಾಯಿಂಟ್ಸ್ ಬರುತ್ತೆ. ಆ 7 ಪಾಯಿಂಟ್ಸ್ ಏನಿದೆಯಲ್ಲ ಒಂದೊಂದು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು, ಆಯಿತಾ. 2 ಲೈನ್ನಲ್ಲಿ ಅಥವಾ 3 ಲೈನ್ನಲ್ಲಿ ಎಕ್ಸ್ಪ್ಲೇಷನ್ ಮಾಡಿ ಸಾಕು. ನಿರ್ವಹಣೆಯು ಗುರಿ ಆಧಾರಿತ ಪ್ರಕ್ರಿಯೆ ಆಗಿದೆ ಅಂತ ಪಾಯಿಂಟ್ ಹಾಕಬೇಕು. ಒಂದನೇದು, ನಿರ್ವಹಣೆ ಎಲ್ಲ ವ್ಯಾಪಕವಾಗಿದೆ ನೋಡಿ. ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ರೀತಿಯ ಸಂಸ್ಥೆಗಳು ವ್ಯವಸ್ಥಾಪಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ ಅಂತ. ನಿರ್ವಹಣೆಯು ಬಹು ಆಯಾಮವಾಗಿದೆ, ಆಯಿತಾ. ಜನರ ನಿರ್ವಹಣೆ, ಕೆಲಸದ ನಿರ್ವಹಣೆ, ಕಾರ್ಯಾಚರಣೆ ನಿರ್ವಹಣೆ ಅಂತ. ಸೊ ನಿರ್ವಹಣೆಯ ನಿರಂತರ ಪ್ರಕ್ರಿಯೆ ಆಗಿದೆ ಅಂತ. ಸೊ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಸ್ನೇಹಿತರೆ, ಆಯಿತಾ. ಸೊ ಈ ಒಂದು PDF ನಾನು ಕೆಳಗಡೆ ಕೊಟ್ಟಿರ್ತೇನೆ. ಸೊ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ 8 ಅಂಕದ ಪ್ರಶ್ನೆಯಲ್ಲಿ 1ನೇ ಅಧ್ಯಾಯದಲ್ಲಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಇದರೊಳಗೆ. ಯಾವ ಪ್ರಶ್ನೆ ಅಂದರೆ ನಿರ್ವಹಣೆಯ ಕಾರ್ಯವನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇಲ್ಲಾಂದರೆ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧ ಹೊಂದಿರುವ ಕಾರ್ಯಗಳ ಸರಣಿಯಾಗಿದೆ ಅಂತ ಈ ಒಂದು ಪ್ರಶ್ನೆ. ಈ 2 ಪ್ರಶ್ನೆ 8 ಅಂಕದ ಪ್ರಶ್ನೆಯಲ್ಲಿ 1ನೇ ಅಧ್ಯಾಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ನೋಡಿ, ಯೋಜನೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಆಯಿತಾ, ನಿರ್ದೇಶನ, ನಿಯಂತ್ರಿಸುವಿಕೆ, ಆಯಿತಾ, ಇವೆಲ್ಲ ಪಾಯಿಂಟ್ಸ್ ಬರುತ್ತೆ. ಪಾಯಿಂಟ್ಸ್ಗಳನ್ನು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ.
ಅದೇ ರೀತಿ ಇಲ್ಲಿ 2ನೇ ಚಾಪ್ಟರ್ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ಯಾವ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ FW ಟೇಲರ್ ಅವರು ಕೊಡುಗೆ ನೀಡಿದ ನಿರ್ವಹಣೆಯ ತತ್ವಗಳನ್ನು ವಿವರಿಸಿ. ಆಯಿತಾ, ಇಲ್ಲಿ ನೋಡಿ FW ಟೇಲರ್ ಅವರು ನೀಡಿದ ನಿರ್ವಹಣೆಯ ತತ್ವಗಳನ್ನು ಈ ಕೆಳಗಿನಂತಿವೆ ಅಂತ. ಸೊ ಇದರೊಳಗೂ ಕೂಡ ಪಾಯಿಂಟ್ಸ್ಗಳು ಬರುತ್ತೆ. ವಿಜ್ಞಾನ ಹೆಬ್ಬರಳಿನ ನಿಯಮವಲ್ಲ, ಸಾಮರಸ್ಯ ವಿರೋಧವಲ್ಲ, ಸಹಕಾರ ಪ್ರತ್ಯೇಕವಾದದಲ್ಲ. ಆಯಿತಾ, ಪ್ರತಿಯೊಬ್ಬ ವ್ಯಕ್ತಿಯು ಅಭಿವೃದ್ಧಿಯ ಅವನ ಅಥವಾ ಅವಳ ಶ್ರೇಷ್ಠ ದಕ್ಷತೆ ಮತ್ತು ಸಮೃದ್ಧಿಗೆ ಅಂತ ಈ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಆಯಿತಾ, ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ಇದು ನಿಮಗೆ ಹೆನರಿ ಫೈಲ್ ಬಗ್ಗೆ 4 ಅಂಕದ ಪ್ರಶ್ನೆಯಲ್ಲಿ ಕೇಳಂಗಿಲ್ಲ, ಬಿಟ್ಟು ಹಾಕಿ. ಆಯಿತಾ, ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಟ್ರೇಲರ್ ಅಭಿವೃದ್ಧಿಪಡಿಸಿದ ಕೆಲಸದ ಅಧ್ಯಯನದ 4 ಅಂಶಗಳನ್ನು ವಿವರಿಸಿ. ಆಯಿತಾ, ಇಲ್ಲಿ ನೋಡಿ, ವಿಧಾನ ಅಧ್ಯಯನ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ, ಚಲನೆ ಅಧ್ಯಯನ ಎಕ್ಸ್ಪ್ಲೇಷನ್, ಸಮಯ ಅಧ್ಯಯನ ಎಕ್ಸ್ಪ್ಲೇಷನ್, ಅದೇ ರೀತಿ ಆಯಾಸ ಅಧ್ಯಯನ ಎಕ್ಸ್ಪ್ಲೇಷನ್ ಕೊಟ್ಟಿದೆ. ವ್ಯವಹಾರ ಪರಿಸರ ಅಧ್ಯಯನದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಇಲ್ಲಿ ಹಾಟ್ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಆಯಿತಾ, ಅಂದರೆ ಹೈಯರ್ ಓರಿಯೆಂಟೆಡ್ ಥಿಂಕ್ ಲೆವೆಲ್ ಕ್ವಶನ್ ಕೇಳ್ತಾರೆ. ಆಯಿತಾ, ಅಂದರೆ 4 ಅಥವಾ 5 ಲೈನಲ್ಲಿ ನಿಮಗೆ ಪ್ರಶ್ನೆ ಇರುತ್ತೆ ಅದು. ಸೊ ನೀವು ಪ್ರಶ್ನೆ ಅರ್ಥ ಮಾಡ್ಕೊಂಡು, ಆಯಿತಾ, ಇವಾಗ ಆಯಾಮಗಳು ಕೇಳಿದಾರೆ ಅಂತ ನೋಡ್ಕೋಬೇಕು, ಇಲ್ಲಾಂದರೆ ಮಹತ್ವಗಳು ಕೇಳಿದಾರೆ ಅಂತ ಏನು ನೋಡ್ಕೋಬೇಕು, ಪಾಯಿಂಟ್ಸ್ಗಳನ್ನು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಆಯಿತಾ, 4-5 ಲೈನಲ್ಲಿ ಅವರು ಪ್ರಶ್ನೆ ಕೊಟ್ಟಿರ್ತಾರೆ. ಪ್ರಶ್ನೆ ಅರ್ಥ ಮಾಡ್ಕೊಂಡು ನೀವು ಓನಾಗಿ ಆನ್ಸರ್ ಮಾಡಿದ್ರು ಕೂಡ ಓಕೆ. ಆಯಿತಾ, ಮಾರ್ಕ್ಸ್ಗಳು ಕೊಡ್ತಾರೆ. ಆ 4 ಲೈನ್ ಅಥವಾ 5 ಲೈನ್ ಏನು ಪ್ರಶ್ನೆ ಇರುತ್ತೆ ಅಲ್ಲ, ಅಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತಾರೆ ನೋಡಿ. ಸೊ ಆಯಾಮಗಳು ಇಲ್ಲಾಂದರೆ ಅಂಶಗಳು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಮೊದಲಿಗೆ. ಸೊ 4-5 ಲೈನಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ಅಂದರೆ ಮೊದಲಿಗೆ ಬರಿಬೇಕು, ಅದರ ಅರ್ಥ ಬರಿಬೇಕು ಹಾಟ್ ಕ್ವಶನಲ್ಲಿ. ಆಯಿತಾ, ಆಮೇಲೆ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಇದು ವ್ಯಾಪಾರ ಅಂತ ಆಗಿದೆ. ವ್ಯವಹಾರ ಪರಿಸರದ ಯಾವುದಾದ್ರೂ 4 ಆಯಾಮಗಳು ವಿವರಿಸ್ರಿ ಅಂತ ಪ್ರಶ್ನೆ ಇಂಪಾರ್ಟೆಂಟ್. ಅದು ಸಾಮಾಜಿಕ ಪರಿಸರ, ತಾಂತ್ರಿಕ ಪರಿಸರ, ರಾಜಕೀಯ ಪರಿಸರ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಸೊ ಇಲ್ಲಿ 2ನೇ ಪ್ರಶ್ನೆ ಬಂದುಬಿಟ್ಟು ಮ್ಯಾನೇಜರ್ಗೆ ವ್ಯಾಪಾರ ಅಂತ ಆಗಿದೆ. ಅದು ವ್ಯವಹಾರ ಪರಿಸರದ ತಿಳುವಳಿಕೆ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಎಂಬುದನ್ನು ತೋರಿಸುವ ಯಾವುದೇ 4 ಅಂಶಗಳನ್ನು ವಿವರಿಸ್ರಿ. ಆಯಿತಾ, ವ್ಯಾಪಾರ ಅಲ್ಲ, ಅದು ವ್ಯವಹಾರ ಪರಿಸರ ಅಂತ. ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಆಯಿತಾ, ಇವಾಗ 4ನೇ ಅಧ್ಯಾಯ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಯೋಜಿಸುವಿಕೆ ಯಾವುದಾದರೂ 4 ಮಿತಿಗಳನ್ನು ಅಥವಾ ಅನಾನುಕೂಲತೆಗಳನ್ನು ವಿವರಿಸ್ರಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಯೋಜಿಸುವಿಕೆಯ 4 ಮಿತಿಗಳು ವಿವರಿಸ್ರಿ ಅಂತ. ಇಲ್ಲಿ ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ, ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಆಯಿತಾ, 5 ಪಾಯಿಂಟ್ಸ್ಗಳು ಬರುತ್ತೆ ಇದರೊಳಗೆ. ಆಯಿತಾ, 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್, ಆಯಿತಾ, 4ನೇ ಪಾಯಿಂಟ್, 5ನೇ ಪಾಯಿಂಟ್. ಸೊ ನೆಕ್ಸ್ಟ್ ಕ್ವೆಶನ್, ಯೋಜಿಸುವಿಕೆಯ ಯಾವುದಾದರೂ 4 ಪ್ರಾಮುಖ್ಯತೆಯನ್ನು ವಿವರಿಸ್ರಿ. ಇದು ಕೂಡ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಯೋಜಿಸುವಿಕೆ ಯಾವುದಾದರೂ 4 ಹಂತಗಳು ಅಥವಾ ವಿಧಗಳನ್ನು ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ಸೊ ಉದ್ದೇಶಗಳು, ಆಯಿತಾ, ತಂತ್ರ, ನೀತಿಗಳು, ಕಾರ್ಯವಿಧಾನ, ವಿಧಾನ, ಇಲ್ಲಿ ಪಾಯಿಂಟ್ಸ್ಗಳು ಹಾಕಿ ಈ ರೀತಿ ಎಕ್ಸ್ಪ್ಲೇಷನ್ ಮಾಡಬೇಕು. ಸೊ ಇಲ್ಲಿ ಆನ್ಸರ್ ಕೂಡ ಇದೆ, ನೀವು ನೋಡ್ತಿರ್ಬೋದು. ನಿಯಮ, ಕಾರ್ಯಕ್ರಮ, ಬಜೆಟ್ ಅಂತ. 5ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆ ಅಥವಾ ಮಹತ್ವ ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ವಿಕೇಂದ್ರೀಕರಣ ಎಂದರೇನು ಅಂತ ಮೊದಲಿಗೆ ಬರೀಬೇಕು, ಆಮೇಲೆ ಅದರ ಮಹತ್ವ ಬರೀಬೇಕು. ಸೊ ಇಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ. ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಅಂತ ಹಾಕಿ ಹೆಡ್ಲೈನ್, ಇದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಅಧಿಕಾರಿಗಳ ನಡುವೆ ಎಲ್ಲ ಇಲ್ಲಿ ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ, ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ಕ್ವಶನ್, ಸಂಘಟನೆ ಎಂದರೇನು, ಸಂಘಟನೆಯ ಪ್ರಾಮುಖ್ಯತೆಯನ್ನು ವಿವರಿಸ್ರಿ. ಇಲ್ಲಿ ನೋಡಿ, ಸಂಘಟನೆ ಎಂದರೇನು ಅಂತ ಮೊದಲಿಗೆ ಬರೀಬೇಕು, ಆಮೇಲೆ ಈ ಕೆಳಗಿನಂತೆ ಸಂಘಟನೆಯ ಪ್ರಾಮುಖ್ಯತೆ ಅಂತ ನೀಡಲಾಗಿದೆ. ವಿಶೇಷತೆಯ ಪ್ರಯೋಜನಗಳು ಅಂತ ಇಲ್ಲೆಲ್ಲ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಲ್ಲ, ಸೊ ನೋಡ್ಕೊಳ್ಳಿ. ಕ್ರಿಯಾತ್ಮಕ ರಚನೆ ಎಂದರೇನು, ಅದರ ಮಿತಿಗಳನ್ನು ತಿಳಿಸಿ ಅಂತ ಈ ಒಂದು ಪ್ರಶ್ನೆಗೆ ಸುಮ್ಮನೆ ನೋಡ್ಕೊಳ್ಳಿ. ಇವಾಗ 6ನೇ ಚಾಪ್ಟರ್ನಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು 8 ಅಂಕದ ಒಂದು ಪ್ರಶ್ನೆ. ನೇಮಕಾತಿ ಆಂತರಿಕ ಮೂಲವನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. 4 ಅಂಕದ ಪ್ರಶ್ನೆಯಲ್ಲಿ ನೇಮಕಾತಿಯ ಆಂತರಿಕ ಮೂಲವನ್ನು ವಿವರಿಸ್ರಿ. ಸೊ ಇಲ್ಲಿ ವರ್ಗಾವಣೆಗಳು, ಬಡ್ತಿಗಳು ಅಂತ ಇಲ್ಲಿ ಆಂತರಿಕ ಮೂಲಗಳು ಅಂತ ಹಾಕಿ. ಆಯಿತಾ, ಇದರೊಳಗೆ 1ನೇದು ಬರುತ್ತೆ ವರ್ಗಾವಣೆಗಳು, ಬಡ್ತಿಗಳು. ಆಯಿತಾ, ಸೊ ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕು. ಆನ್ಸರ್ ಕೂಡ ಇಲ್ಲಿದೆ ನಿಮಗೆ. ಸೊ ಉದ್ಯೋಗಿಗಳ ತರಬೇತಿ ಮತ್ತು ಅಭಿವೃದ್ಧಿ ಸಂಸ್ಥೆಗಳಿಗೆ ಹೇಗೆ ಪ್ರಯೋಜನ, ಅದು ಪ್ರಶ್ನೆ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಉದ್ಯೋಗಿಗಳ ಆಯ್ಕೆಯಲ್ಲಿ ಬಳಸಲಾಗುವ ಯಾವುದೇ 4 ರೀತಿಯ ಪರೀಕ್ಷೆಗಳು 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಕೂಡ ಕೇಳ್ಬೋದು. ಪಾಯಿಂಟ್ಸ್ ಇದೆ, ಎಕ್ಸ್ಪ್ಲೇಷನ್ ಮಾಡಬೇಕು. ಇವಾಗ 8 ಅಂಕದ ಪ್ರಶ್ನೆ 6ನೇ ಅಧ್ಯಾಯದಲ್ಲಿ ಸಿಬ್ಬಂದಿಯ ಪ್ರಕ್ರಿಯೆಯಲ್ಲಿ ಹಂತಗಳು ಅಥವಾ ಪರೀಕ್ಷೆಗಳನ್ನು ವಿವರಿಸ್ರಿ. ಹಂತಗಳು ಅಂತ ಆಗಿದೆಯಲ್ಲ, ಅಲ್ಲಿ ಪರೀಕ್ಷೆಗಳು ಅಂತ ಬರ್ಕೊಳ್ಳಿ. ಸಿಬ್ಬಂದಿಯ ಪರೀಕ್ಷೆಯಲ್ಲಿ ಹಂತಗಳು ಅಥವಾ ಪರೀಕ್ಷೆಗಳನ್ನು ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು 8 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ, ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ಯಾವುದಾದ್ರೂ 4 ಹಂತಗಳು ಅಥವಾ 8 ಹಂತಗಳು ಅಂತ ಕೇಳ್ತಾರಲ್ಲ. ಸೊ
ಇಂಪಾರ್ಟೆಂಟ್ ನೋಡಿ, ಇದು ಪ್ರಶ್ನೆ 8 ಅಂಕದ ಪ್ರಶ್ನೆ. ಅಂದರೆ ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ವಿವಿಧ ಹಂತಗಳು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. 8 ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಆಯ್ಕೆಯ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳನ್ನು ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಆಯ್ಕೆಯ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಪ್ರಕ್ರಿಯೆ ಇದು ನೋಡಿ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಸೊ ಈ ಒಂದು ಪ್ರಶ್ನೆ ನೀವು ನೋಡ್ಕೊಳ್ಳಿ ಕ್ಯಾಶುವಲ್ ಆಗಿ ಸುಮ್ಮನೆ. ಸಂಸ್ಥೆಗೆ ಮತ್ತು ಉದ್ಯೋಗಿಗಳಿಗೆ ತರಬೇತಿ ಮತ್ತು ಅಭಿವೃದ್ಧಿಯಿಂದ ಪ್ರಯೋಜನಗಳು, ಅದು ಸುಮ್ಮನೆ ನೋಡ್ಕೊಳ್ಳಿ. ಸೊ 7ನೇ ಚಾಪ್ಟರ್ನಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಅಂತ. ನಿರ್ದೇಶನದ ತತ್ವಗಳನ್ನು ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ಇಲ್ಲಿ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ, ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಸಂವಹನ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಸೂಕ್ತ ಕ್ರಮಗಳನ್ನು ಸೂಚಿಸಿ. 8 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮೇಲ್ವಿಚಾರಣೆ ಎಂದರೇನು? ಮೇಲ್ವಿಚಾರಕನ ವಹಿಸಿದ ಪಾತ್ರವನ್ನು ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಅದೇ ರೀತಿ ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದೇನೆ, ನೋಡ್ತಿರ್ಬೋದು. 8ನೇ ಚಾಪ್ಟರ್ನಲ್ಲಿ ನಿಮಗೆ ನಿಯಂತ್ರಣದ ಮಿತಿಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಅಂತ ನಿಮಗೆ ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪಾಯಿಂಟ್ಸ್ಗಳು ಕೂಡ ಕೊಟ್ಟಿದ್ದೇನೆ, ಪಾಯಿಂಟ್ಸ್ಗಳು ನೋಡಬೇಕಾಗುತ್ತೆ, ನೀವು ಎಕ್ಸ್ಪ್ಲೇಷನ್ ಮಾಡಬೇಕು ಪಾಯಿಂಟ್ಸ್ಗಳು ಆಯಿತಾ. ಸೊ ನಿಯಂತ್ರಣ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿದ್ದಾರೆ, ನಿಯಂತ್ರಣ ಪ್ರಕ್ರಿಯೆಯಲ್ಲಿ ಹಂತಗಳು ಅಂತ. ಸೊ 9ನೇ ಚಾಪ್ಟರ್ನಲ್ಲಿ 4 ಅಂಕದ ಒಂದು ಪ್ರಶ್ನೆ. ಹಣಕಾಸು ನಿರ್ಧಾರ ಮೇಲೆ ಪರಿಣಾಮ ಬೀರುವ ಯಾವುದೇ 4 ಅಂಶಗಳನ್ನು ವಿವರಿಸಿ. ಇಲ್ಲಿ ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ, ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ಬಂಡವಾಳ ರಚನೆಯ ಆಯ್ಕೆಯ ಮೇಲೆ ಪರಿಣಾಮ ಬೀರುವ ಯಾವುದಾದರೂ 4 ಅಂಶಗಳು. ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ 10ನೇ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳಲಾಗೋದು ಮತ್ತು 8 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು. ಸೊ ಮೊದಲಿಗೆ 4 ಅಂಕದ ಪ್ರಶ್ನೆಗಳು ನೋಡೋದಕ್ಕಿಂತ ಮುಂಚೆ 8 ಅಂಕದ ಪ್ರಶ್ನೆ ನೋಡಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ನಡುವಿನ ಯಾವುದೇ 8 ವ್ಯತ್ಯಾಸ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ PDF ಕೆಳಗಡೆ ಇದೆ, ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ಕೊಳ್ಳಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ಅಂತ ಇಲ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದೇನೆ ಆಯಿತಾ. ಇದು ಮಾರ್ಕೆಟಿಂಗ್ ಅಂತ ಆಗಿದೆ. ಮಾರುಕಟ್ಟೆಯ ಯಾವುದಾದರೂ 8 ಕಾರ್ಯಗಳನ್ನು ವಿವರಿಸ್ರಿ ಅಂತ ಆಯಿತಾ. ಮಾರ್ಕೆಟಿಂಗ್ ಅಂತ ಆಗಿದೆ ಅದು. ಮಾರುಕಟ್ಟೆಯ ಯಾವುದಾದರೂ 8 ಕಾರ್ಯಗಳನ್ನು ವಿವರಿಸ್ರಿ ಅಂದ ತಕ್ಷಣ ಇಲ್ಲಿ ಪಾಯಿಂಟ್ಸ್ಗಳು ಅದಾವೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಬೆಲೆ ನಿಗದಿತ ಎಂದರೇನು? ಬೆಲೆ ನಿರ್ಧಾರದ ಮೇಲೆ ಪರಿಣಾಮ ಬೀರುವ ಅಂಶಗಳು ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಮಾರುಕಟ್ಟೆ ಮಿಕ್ಸ್ ಅಂಶವನ್ನು ವಿವರಿಸಿ. ಇದು 4 ಅಂಕದ ಪ್ರಶ್ನೆ. ಮಾರುಕಟ್ಟೆ ಮಿಕ್ಸ್ ಅಂಶವನ್ನು ವಿವರಿಸ್ರಿ ಅಂತ ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಿ ಉತ್ಪನ್ನ, ಬೆಲೆ, ಸ್ಥಳ, ಪ್ರಚಾರ, ಪಾಯಿಂಟ್ಸ್ಗಳು ಬರುತ್ತೆ. ಸೊ ಎಕ್ಸ್ಪ್ಲೇಷನ್ ಮಾಡಬೇಕು. ವಿಶೇಷ ಉತ್ಪನ್ನಗಳ ಯಾವುದೇ 4 ವೈಶಿಷ್ಟ್ಯತೆಗಳನ್ನು ತಿಳಿಸಿ ಅಂತ ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್ ಅದು. ಕೈಗಾರಿಕಾ ಉತ್ಪನ್ನಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಜಾಹೀರಾತಿನ ವಿರುದ್ಧ ಯಾವುದಾದರೂ 4 ಆಕ್ಷೇಪಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದು ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ ಈ ಒಂದು ಪ್ರಶ್ನೆ. ಇಲ್ಲಿ ಪಾಯಿಂಟ್ಸ್ಗಳು ಎಲ್ಲ ಅದಾವೆ. ಸೊ ಅದೇ ರೀತಿ ಇಲ್ಲಿ ಡಿಫ್ರೆನ್ಸ್ ಒಂದು ಪ್ರಶ್ನೆ ಇದೆ ನೋಡಿ, ಯಾವುದಂದರೆ ಮಾರುಕಟ್ಟೆ ಮತ್ತು ಮಾರಾಟ ನೋಡಿ. ಮಾರಾಟ ಮತ್ತು ಮಾರುಕಟ್ಟೆ ಡಿಫ್ರೆನ್ಸ್ ನೋಡಿ ಆಯಿತಾ. ಸೊ ಕೊಟ್ಟಿದ್ದೇನೆ ಇಲ್ಲಿ. ಸೊ ಇವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ, ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು 8 ಅಂಕದ ಪ್ರಶ್ನೆಯಲ್ಲಿ 1ನೇ ಅಧ್ಯಾಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ. ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವೈರ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ನೋಡಿ. ಇಲ್ಲಿ ಪಾಯಿಂಟ್ಸ್ಗಳು ಎಲ್ಲ ಕೊಟ್ಟಿರ್ತಾನೆ, ಈ ಪಾಯಿಂಟ್ಸ್ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಆಯಿತಾ. ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್ ಎಫೆಕ್ಟಿವ್ಲಿ ಅಚೀವ್ ಸೆಲೆಕ್ಟೆಡ್ ಗೋಲ್ಸ್ ಅಂತ ಈ ಒಂದು ಪ್ರಶ್ನೆ. ಫ್ಯೂಚರ್ಸ್ ಇಲ್ಲಾಂದರೆ ಈ ಒಂದು ನಿಮಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಪಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂತ ಪಾಯಿಂಟ್ಸ್ಗಳು ಬರುತ್ತೆ. ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಸೊ ಅದೇ ರೀತಿ ಇಲ್ಲಿ 2ನೇ ಚಾಪ್ಟರ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ F.W. ಟೇಲರ್ 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರಿನ್ಸಿಪಲ್ಸ್ ಆಫ್ ಹೆನ್ರಿ, ಅದು ಓದಕ್ಕೆ ಹೋಗಬೇಡ್ರಿ. ಸೊ ಎಕ್ಸ್ಪ್ಲೇನ್ ದ 4 ಎಕ್ಸೆಪ್ಟ್ಸ್ ಆಫ್ ವರ್ಕ್ ಸ್ಟಡಿ ಆಯಿತಾ, ಡೆವಲಪ್ಡ್ ಬೈ F.W. ಟೇಲರ್. ವೆರಿ ವೆರಿ ಇಂಪಾರ್ಟೆಂಟ್ ಅದು ಆಯಿತಾ. ಸೊ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಎಕ್ಸ್ಪ್ಲೇನ್ ದ 4 ಎಕ್ಸೆಪ್ಟ್ಸ್ ಆಫ್ ವರ್ಕ್ ಸ್ಟಡಿ ಡೆವಲಪ್ಡ್ ಬೈ ಟೇಲರ್ ಅವರು. ಸೊ 4 ಅಂಕದ ಪ್ರಶ್ನೆಯಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇಲ್ಲಿ 3rd ಚಾಪ್ಟರ್ನಲ್ಲಿ ನಿಮಗೆ ಹಾಟ್ ಕ್ವಶನ್ 2 ಕೇಳಲಾಗೋದು. ಸೊ ಎಕ್ಸ್ಪ್ಲೇನ್ ದ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ವಿತ್ ಎಕ್ಸಾಂಪಲ್. ಈ ಒಂದು ಪ್ರಶ್ನೆ ನಿಮಗೆ ಹಾಟ್ ಕ್ವಶನಲ್ಲಿ ಕೇಳುತ್ತಾರೆ. 4 ಅಥವಾ 5 ಲೈನ್ನಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ ಅದು ಆಯಿತಾ. ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ದು ಕೇಳಿದಾರೆ ಅಂತ ನೋಡ್ಕೋಬೇಕು. ಸೊ ಪ್ರಶ್ನೆ ನಾವು ಅರ್ಥ ಮಾಡ್ಕೋಬೇಕು, ಆಮೇಲೆ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಮತ್ತು 2ನೇ ಪ್ರಶ್ನೆ ಇದರೊಳಗೆ ಎಕ್ಸ್ಪ್ಲೇನ್ ದ
ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ಅದು ಕೂಡ ಹಾಟ್ ಕ್ವಶನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ, ಎಕ್ಸ್ಪ್ಲೇನ್ ದ ಎನಿ 4 ಲಿಮಿಟೇಷನ್ ಆಫ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ಲಾನಿಂಗ್, ಆಯಿತಾ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಎನಿ 4, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಎಕ್ಸ್ಪ್ಲೇನ್ ಎನಿ 4 ಟೈಪ್ಸ್ ಆಫ್ ಪ್ಲಾನಿಂಗ್, ಆಯಿತಾ ಟೇಜಸ್ ಅಥವಾ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಕೇಳಿದ್ದಾರೆ. 5ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ನೋಡಿ, ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಎಕ್ಸ್ಪ್ಲೇನ್ ಇಟ್ ಈಸ್ ಇಂಪಾರ್ಟೆನ್ಸ್. ಇಲ್ಲಿ ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಆರ್ಗನೈಸೇಷನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫಂಕ್ಷನಲ್ ಸ್ಟ್ರಕ್ಚರ್, ಮೆನ್ಷನ್ ಎನಿ 3 ಇಟ್ ಆಫ್ ಲಿಮಿಟೇಷನ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಪಾಯಿಂಟ್ಸ್ಗಳು ಕೆಳಗಡೆ ಇದೆ. ಅದೇ ರೀತಿ ಇವಾಗ 6ನೇ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ, 8 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಎಕ್ಸ್ಪ್ಲೇನ್ ದ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆ ಇಲ್ಲಿ, ಆಯಿತಾ. ಅದೇ ರೀತಿ ಇಲ್ಲಿ ಇನ್ನೊಂದು ಪ್ರಶ್ನೆ, ಅದೇ ರೀತಿ ಇಲ್ಲಿ ನೋಡಿ, ಹೌ ಡಸ್ ಎಂಪ್ಲಾಯ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬೆನಿಫಿಟ್ ಟು ದ ಆರ್ಗನೈಸೇಷನ್, ಇದು ಕೂಡ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಕೂಡ ಕೆಳಗಡೆ ಕೊಟ್ಟಿದ್ದೆ ನಾನು. ಎಕ್ಸ್ಪ್ಲೇನ್ ದ ಎನಿ 4 ಟೈಪ್ಸ್ ಆಫ್ ಟೆಸ್ಟ್ ಯೂಸ್ಡ್ ಫಾರ್ ಎಂಪ್ಲಾಯ್ ಸೆಲೆಕ್ಷನಲ್ಲಿ ಯಾವುದು ಟೆಸ್ಟ್ ನಾವು ಯೂಸ್ ಮಾಡ್ತೀವಿ ಅಂತ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಸ್ಟೇಜಸ್ ಇನ್ ದ ಪರ್ಸನಲ್ ಪ್ರೊಸೆಸ್, ಇದು 8 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಸ್ಟೇಜಸ್ ಇನ್ ದ ಪರ್ಸನಲ್ ಸೆಲೆಕ್ಷನಲ್ಲಿ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಸೆಲೆಕ್ಷನ್ ಪ್ರೊಸೆಸ್, ಇದು ಕೂಡ 8 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರದು. ಸೊ 8 ಅಂಕದ ಪ್ರಶ್ನೆಯಲ್ಲಿ ಆಯಿತು. ಅದೇ ರೀತಿ ಇಲ್ಲಿ ಪಾಯಿಂಟ್ಸ್ಗಳು ಅದಾವೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ದ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಟು ದ ಆರ್ಗನೈಸೇಷನ್ ಆ್ಯಂಡ್ ಎಂಪ್ಲಾಯ್ ಅಂತ ಪ್ರಶ್ನೆ ನೋಡ್ಕೊಳ್ಳಿ ಆನ್ಸರ್. ಸೊ ಇವಾಗ 7ನೇ ಅಧ್ಯಾಯ ಡೈರೆಕ್ಟಿಂಗ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಷನ್, ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಸಜೆಸ್ಟ್ ಸೂಟೇಬಲ್ ಮೇಜರ್ಸ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಪಾಯಿಂಟ್ಸ್ಗಳು ಕೊಟ್ಟಿದ್ದೇನೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ಸೂಪರ್ವೈಸರ್, ಎಕ್ಸ್ಪ್ಲೇನ್ ದ ರೂಲ್ ಪ್ಲೇಡ್ ಬೈ ಸೂಪರ್ವೈಸರ್ದು ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಬಾರಿ ಕೇಳಿದರು ಈ ಒಂದು ಪ್ರಶ್ನೆ, ಸೊ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಏನು ಈ 4 ಮಾರ್ಕ್ಸ್ ಮತ್ತು 8 ಅಂಕದ ಪ್ರಶ್ನೆಗಳು ಅದಾವಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇವತ್ತು ಆನ್ಸರ್ ಕೂಡ ಇಲ್ಲಿ ಇದೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು PDF ಕೂಡ ಲಿಂಕ್ ಕೊಟ್ಟಿರ್ತೇನೆ. 8ನೇ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು, ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಅಂತ, ಆಯಿತಾ. ಅದೇ ರೀತಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕಂಟ್ರೋಲ್ ಪ್ರೊಸೆಸ್, ಇದು ಸಾಕಷ್ಟು ಬಾರಿ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ 9ನೇ ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ, ಎಕ್ಸ್ಪ್ಲೇನ್ ಎನಿ 4 ಫ್ಯಾಕ್ಟರ್ಸ್ ದ್ಯಾಟ್ ಎಫೆಕ್ಟ್ ಫೈನಾನ್ಷಿಯಲ್ ಡಿಸಿಷನ್ ಮೇಕಿಂಗ್, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಸೊ ನೋಡ್ಕೊಳ್ಳಿ. ಸೊ ಅದೇ ರೀತಿ ಇಲ್ಲಿ ಆನ್ಸರ್ ಇದೆ, ಪಾಯಿಂಟ್ಸ್ಗಳು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಎನಿ 4 ಫ್ಯಾಕ್ಟರ್ಸ್ ಎಫೆಕ್ಟ್ ದ ಚಾಯ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ. ಅದೇ ರೀತಿ ಇವಾಗ 10ನೇ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳಲಾಗೋದು, 8 ಅಂಕದ ಒಂದು ಪ್ರಶ್ನೆ. ಮೊದಲಿಗೆ 8 ಅಂಕದ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ಸ್ಟೇಟ್ ಎನಿ 8 ಡಿಫರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್, ನೋಡಿ ಅಡ್ವರ್ಟೈಸಿಂಗ್ ಮತ್ತು ಪರ್ಸನಲ್ ಸೆಲ್ಲಿಂಗ್ದು ಇಲ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದೇನೆ, PDF ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಆಯಿತಾ. ಸೊ ಮತ್ತೇನಂದರೆ ಎಕ್ಸ್ಪ್ಲೇನ್ ಎನಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಪ್ರೈಸಿಂಗ್, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ದ್ಯಾಟ್ ಎಫೆಕ್ಟ್ ದ ಪ್ರೈಸಿಂಗ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಕ್ಸ್ಪ್ಲೇನ್ ಕಂಪೋನೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್, ಇದು 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಈ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ. ಇವಾಗ ನೆಕ್ಸ್ಟ್ ಕ್ವಶನ್, ಇಲ್ಲಿ ಇದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಸೊ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಇದು 1ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 4 ಫ್ಯೂಚರ್ಸ್ ಆಫ್ ಸ್ಪೆಷಲಿಸ್ಟ್ ಪ್ರಾಡಕ್ಟ್ಸ್, ಆಯಿತಾ. ಸ್ಪೆಷಲಿಸ್ಟ್ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೈಗಾರಿಕರಣ ಗುಣಲಕ್ಷಣಗಳು ಅಂತ. ಸೊ ಅದೇ ರೀತಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಫ್ಯೂಚರ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ನೋಡಿ ಕೈಗಾರಿಕರಣದ ಗುಣಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಅಬ್ಜೆಕ್ಷನ್ಸ್ ಆಫ್ ಅಗೇನೆಸ್ಟ್ ಅಡ್ವರ್ಟೈಸಿಂಗ್, ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಇವಾಗ ಇಲ್ಲಿ 11ನೇ ಚಾಪ್ಟರ್ನಲ್ಲಿ ನಮಗೆ 4 ಅಂಕದ ಒಂದು ಪ್ರಶ್ನೆ, ಎಕ್ಸ್ಪ್ಲೇನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ಆಯಿತಾ. ಇಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಸೊ ಇದು ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟಿ ಆಫ್ ದ ಕನ್ಸ್ಯೂಮರ್ ವೈಲ್ ಬೈಯಿಂಗ್ ಯೂಸಿಂಗ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್
ಸರ್ವಿಸಿಂಗ್, ಗೂಡ್ಸ್ ಆ್ಯಂಡ್ ಸರ್ವಿಸಿಂಗ್. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಆನ್ಸರ್ ಕೊಟ್ಟಿದ್ದೇನೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಅದು. ಆಯಿತಾ, ಆಲ್ ದಿ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ಕೊಟ್ಟಿರುವಂಥ PDF ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿದ್ಯಾರ್ಥಿಗಳಿಗೆ. ಆಲ್ ದಿ ಬೆಸ್ಟ್.